ಸಿನಿಮಾ ಬೇರೆ ಎಲ್ಲ ಸಿನಿಮಾಗಿಂತಲೂ ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದು ಬಿಕಾಸ್ ಆಫ್ ಒಂದು ಕತೆ, ಡೈರೆಕ್ಟರ್ ಆ್ಯಂಡ್ ಓವರ್ ಆಲ್ ಪ್ರೊಡಕ್ಷನ್ ಟೀಮ್. ನನಗೆ ಯಾವ ಥರ ಫೆಸಿಲಿಟಿ ಏನೇನು ಬೇಕು ಎಲ್ಲನೂ ನಾನು ಕೇಳಿದ್ರೆ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಥ್ಯಾಂಕ್ಫುಲ್ ಟು ಪ್ರೊಡ್ಯೂಸರ್ ಸುನಿಲ್ ಸರ್ಗೆ. ಎಸ್, ಯಜಮಾನ ನೋಡಿದೀವಿ, ನಿಮ್ದು ರತ್ನನ್ ಪ್ರಪಂಚ ನೋಡಿದೀವಿ. ಆ ಎಲ್ಲ ಸಿನಿಮಾಗಿನ ಇದು ಯಾವ ರೀತಿ ವಿಭಿನ್ನ ಅಂತ ಹೇಳ್ತೀರಾ? ಆ ಎರಡು ಸಿನಿಮಾದಲ್ಲಿ ಆ ಸಿನಿಮಾಗಳ ಕತೆ ಹೇಗಿತ್ತು ಅದಕ್ಕೆ ಮಾಡಿದ್ದೀನಿ. ಆ್ಯಂಡ್ ಈ ಸಿನಿಮಾ ಓವರ್ ಆಲ್ ಒಂದು ಲವ್ ಸ್ಟೋರಿ ಪ್ಲಸ್ ಒಂದು ಕಮರ್ಷಿಯಲ್ ಪ್ಯಾಕೇಜ್ ಇರೋ ಸಿನಿಮಾ. ಈ ಕತೆಗೆ ಯಾವ ಥರ ವಿಜುವಲ್ಸ್ ಬೇಕು ಅದನ್ನು ವಿತ್ ಡೈರೆಕ್ಟರ್ ಅವ್ರು ಏನು ಆಸೆ ಪಟ್ಟಿದ್ರು, ಏನು ಕನ್ಸ್ಕೊಂಡಿದ್ರು ಅದ್ರ ಮೇಲೆ ಮಾಡಿದ್ದೀವಿ. ಎಸ್, ನಿಮ್ಮ ಕೈ ಚಳಕ ನೋಡೋದಕ್ಕೆ ನಾವು ಕಾಯ್ತಾ ಇದ್ದೀವಿ. ರೈಟರ್ ಯಾವ ರೀತಿ ಜರ್ನಿನ ನಮಗೆ ಕೊಡಿಸುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಒಂದು ಪ್ರೊಡಕ್ಷನ್ ಮಾಡಬೇಕು ಅನ್ನೋದು ತುಂಬ ವರ್ಷಗಳಿಂದ ನನಗಿದ್ದಂಥ ಒಂದು ಆಸೆ. ಅದನ್ನು ಸುನೀಲ್ ಸರ್ ನೆರವೇರಿಸ್ಕೊಟ್ರು. ನಾನು ನಿಜವಾಗಿ ಹೇಳ್ಬೇಕಂದ್ರೆ ಅವ್ರಿಗೆಲ್ಲರಿಗೂ ಈ ಒಂದು ಮಾಧ್ಯಮದ ಮುಖಾಂತರ ಹೇಳಬೇಕಾದ್ರೆ ತುಂಬ ಋಣಿ ಆಗಿರ್ತೀನಿ ಅವ್ರಿಗೆ. ಈ ಕರೋನಾ ಅನ್ನೋ ಒಂದು ಟೈಮು, ಈಗಿರುವಂತಹ ಪರಿಸ್ಥಿತಿಗಳನ್ನ ನೋಡಿಕೊಂಡು ಇದರಲ್ಲೂ ಒಂದು ಪ್ರೊಡಕ್ಷನ್ ನಿಭಾಯಿಸೋದು ಒಂದು ನಿರ್ಮಾಪಕರಿಗೆ ಎಷ್ಟು ಕಷ್ಟ ಇರುತ್ತೆ ಅಂತಂದು ಪ್ರಾಕ್ಟಿಕಲಾಗಿ ನಾನು ಸಾಕಷ್ಟು ನೋಡಿ ಹತ್ತಿರದಿಂದ ಕಂಡಿರೋದು. ನಿಜಕ್ಕೂ ಇದು ಅವ್ರಿಗೆ ಮಾಧ್ಯಮದವರು ಮೊದಲಿಂದನೂ ನೀವೇನು ಸಪೋರ್ಟ್ ಅಂತ ಅವ್ರು ಮಾಡ್ತಿದ್ರು. ನಿಖಿಲ್ ಸರ್ ಅಂತೂ ಹೃದಯವಂತರವರು. ಯಾವುದೇ ಒಂದು ವಿಚಾರದಲ್ಲಾಗಲಿ, ಒಂದು ಪ್ರೊಡಕ್ಷನ್ ಸೈಡಲ್ಲಿ ಇರ್ಬೋದು, ಯಾವುದಕ್ಕೂ ಅವ್ರಿಗೆ ಎಂಟ್ರಿ ಆಗಿದೆ. ಅವ್ರ ಫೋಕಸ್ ಏನಿತ್ತು ಅದರಲ್ಲೇ ಅವರು ಮುಳುಗೋಗಿದ್ರು ಅಂತಲೇ ಹೇಳ್ಬೋದು. ಈ ವಿಚಾರದಲ್ಲಿ ನಿಜಕ್ಕೂ ಆ್ಯಸ್ ಆ್ಯನ್ ಬ್ರದರ್ ಆಗಿ ಅವ್ರು ನಾನು ಇದುವರೆಗೂ ಟ್ರೀಟ್ ಮಾಡ್ಕೊಂಡು ಸುನೀಲ್ ಸರ್ ಕೂಡ ಆ್ಯಸ್ ಆ್ಯನ್ ತುಂಬ ಚೆನ್ನಾಗಿ ಮಾಡ್ಕೊಂಡು ಪ್ರೊಡಕ್ಷನ್ಗೆ ಯಾವುದೂ ಕಡಿಮೆ ಮಾಡಲಿಲ್ಲ. ಇದಕ್ಕಿಂತ ಬೆಟರ್ ದೆನ್ ಏನು ಕೊಡ್ಬೋದು ಅನ್ನೋದೇ ಸುನೀಲ್ ಸರ್ ಸಾಕಷ್ಟು ಸತಿ ಡಿಸ್ಕಷನ್ ಮಾಡಿದ್ದಾರೆ. ನನಗೆ ವಿಜಯ್ ಕುಮಾರ್ ಕೂಡ ಡೈರೆಕ್ಟರ್ ಕೂಡ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಮಾಡಿದ್ದು. ಅವರು ಇಲ್ಲಿ ಹೊಸಬರು ಅಂತ ನನಗೆ ಅನಿಸ್ಲಿಲ್ಲ ಅವ್ರ ಹತ್ರ. ಅದ್ರ ಜೊತೆಗೆ ನಮ್ಮ ಶ್ರೀಶಾ ಸರ್ ಇವೆಲ್ಲ ಒಂದು ಟೀಮ್ ವರ್ಕ್ ಅಂದರೆ ಇದು ಆ್ಯಕ್ಚುಲಿ ಟೀಮ್ ಅಂದರೆ ಹಿಂಗಿರಬೇಕು ಅನ್ನೋದೇ ಒಂದು ನಮಗೆ ಚಾಯ್ಸಬಲ್ ಆಗಿತ್ತು. Tell me, how is the experience working to write your Center, madam, center bane madam. Firstly, I'd say ellargu namaskara. I've been on first Kannada film, and I'm very thankful to Sunil sir, Vijay sir, Chandru, and especially Nikhil, who is so supportive. He was really fun and charming to work with. It was a great experience. And I saw the song, it looks lovely, and waiting for the film, and hopefully you guys will love the film. So please, I'm hoping everybody just goes to the theatre and it's full and we watch and we love it. Thank you. Your words about Kannada industry. Sorry? Your words about Kannada industry. It was my first film, but I loved it. I love coming to Bangalore especially, and the people are so sweet and so respectful and supportive, and love that. Tell me something about Nikhil sir. Oh, I would like to say that we were in Ladakh. We were shooting at -10 degrees. It was quite tough, and I was wearing a sleeveless dress, but he was in mufflers and coats and everything. So he would share his glove with me, share his coffee with me. That was really sweet of you, Nikhil. Thank you very much. Little secret about your role, if you want to disclose. I'm playing Soumya. She's a very courageous girl, believes a lot in love, and that's why she makes the whole, she travels the whole film with her belief in love. The role is very performance oriented, tumba performance scope it, so I chose this role, and thank you Vijay sir for giving me this role. Yes, we are eagerly waiting to looking forward to your performance. Thank you so much. Thank you everyone. ದೊಡ್ಡ ಪಾತ್ರನೇ ಇತ್ತು. ಒಂದು 2-3 ಸೀನ್ ಆದಮೇಲೆ ನಾನು ಬಿಗ್ ಬಾಸ್ ಹೊರಟೋಗ್ಬಿಟ್ಟೆ, ಮಾಡೋಕ್ಕಾಗಿಲ್ಲ. ಅದೊಂದು ಸ್ವಲ್ಪ ಬೇಜಾರಿದೆ. ನಿಖಿಲ್ ಅಣ್ಣ ಒಂದು ಕೂಡಲೇ ಮಂಜು ಬ್ರದರ್ ಅಂದರು. ಈ ಬ್ರದರ್ ಅನ್ನೋ ಶಬ್ದ ಕುಮಾರಣ್ಣ ಬಾಯಲ್ಲಿ ನಿಮ್ಮ ಬಾಯಲ್ಲಿ ಕೇಳಕ್ಕೆ ಭಾಳ ಖುಷಿ ಆಯಿತು ಸರ್. ನಿಮ್ಮ ಜೊತೆ ಕೆಲಸ ಅಂದರೆ ಸಿನಿಮಾದಲ್ಲಿ ಮಾಡಿದ ಜೊತೆಲಿ ಕೆಲಸ ಮಾಡೋ ಅವಕಾಶ ಸಿಗಲಿಲ್ಲ. ನೆಕ್ಸ್ಟ್ ಸಿನಿಮಾದಲ್ಲಿ ಖಂಡಿತ ಅವಕಾಶ ಕೊಡಬೇಕು ಸರ್, ಕೇಳ್ತಾ ಇದ್ದೀನಿ. ಚಿಕ್ಕ ಸೀನ್ ಒಂದು 2-3 ಸೀನಲ್ಲಿದ್ರು ಭಾಳ ಖುಷಿ ಆಗುತ್ತೆ. ಯಾಕಂದರೆ ನಿಖಿಲ್ ಸರ್ ಜೊತೆ ಗೊತ್ತಿಲ್ಲ ಸರ್, ನಮ್ಮ ಊರ ಕಡೆ ನಿಮ್ಮ ಅಬ್ಬರ ಜಾಸ್ತಿ, ಪಾವಗಡ ಅಲ್ಲ ಇರ್ಬೋದು ಗುರು, ನಮ್ಮೂರ ಕಡೆ ನಾವು ಹೇಳ್ಕೋಬೇಕಲ್ಲ. ಭಾಳ ಖುಷಿಯಾಗಿದೆ ಸರ್. ಬಂದ ತಕ್ಷಣ ತುಂಬ ಪ್ರೀತಿಯಿಂದ ಮಾತಾಡ್ಸಿದ್ರಿ. ಕೇಳಿದೆ ಸರ್, ನಾನು ನೋಡಿರಲಿಲ್ಲ. ಭಾಳ ಸಿಂಪಲ್ ಗುರು, ಚೆನ್ನಾಗಿ ಮಾತಾಡಿಸ್ತಾರೆ. ಬಂದ ತಕ್ಷಣ ಮಂಜು ಗುರು ಕುಮಾರಣ್ಣ ನಾನು ಮಾತಾಡಿಸ್ತಾರೆ ಗುರು ಅಂತ
ತುಂಬ ಖುಷಿ ಆಯಿತು. ಈ ಒಂದು ಪುಟ್ಟ ಪಾತ್ರ ಕೊಟ್ಟರು ಭಾಳ ಚೊಕ್ಕದಾಗಿದೆ, ಸಕ್ಕದಾಗಿದೆ. ಸಾರಿ ಸರ್, ಒಂದು ಸೆಕೆಂಡ್ ವಿಜಯ್ ಸರ್ ಕೇಳ್ತೀನಿ, ಬಟ್ ನೆಕ್ಸ್ಟ್ ಟೈಮ್ 100% ಜೊತೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್. ಈ ತಂಡಕ್ಕೆ ಒಳ್ಳೇದಾಗಲಿ, 100 ಡೇಸ್ ಹೋಗಲಿ. ಜನ ಈಗ ತಾನೇ 2 ಸಿನಿಮಾ ರಿಲೀಸ್ ಆಗಿದೆ, ಜನ ಮುಗಿಬಿಟ್ಟು ನೋಡ್ತಾ ಇದ್ದಾರೆ. ಇದೇ ಸಿನಿಮಾಗೂ, ಕನ್ನಡ ಸಿನಿಮಾಗಳಿಗೆ ಯಾವಾಗಲೂ ಜನ ಸಪೋರ್ಟ್ ಮಾಡೇ ಮಾಡ್ತಾರೆ. ಈ ಸಿನಿಮಾದಂತೂ ಇನ್ನೇನು ಅವಶ್ಯಕತೆ ಇಲ್ಲ. ನಿಖಿಲಣ್ಣ 100% ಜನ ಬರ್ತಾರೆ. ಒಳ್ಳೇದಾಗಲಿ, ಖಂಡಿತ ಚೆನ್ನಾಗಿ ಬರ್ತಾರೆ. ಎಲ್ಲೆಲ್ಲಿ ನನ್ನ ಕ್ಯಾಚ್ ಮಾಡಿದ್ದಕ್ಕೆ ವಿಜಯ್ ಸರ್ ಹಾಗೆ ಸುನಿಲ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಖಿಲ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು ತುಂಬಾನೇ ಖುಷಿ ಇದೆ. ವೆರಿ ಕಂಫರ್ಟಬಲ್ ಟೀಮ್. ನಿಮ್ಮ ಜೊತೆ ಕೆಲಸ ಮಾಡಿದ್ದು ತುಂಬಾನೇ ಖುಷಿ ಇದೆ ಸರ್. ಆಕ್ಚುಲಿ ನಾನು ಇಂಡಸ್ಟ್ರಿಗೆ ಎಂಟರ್ ಆಗಿದ್ದೆ ಕಸ್ತೂರಿ ಮೀಡಿಯಾಸ್ ಅಣ್ಣಯ್ಯ ಅಂತ ಒಂದು ಸೀರಿಯಲ್ ಅಲ್ಲಿ 4 ಜನ ಅಣ್ಣಂದ್ರಿಗೆ ಒಂದು ಪುಟ್ಟ ತಂಗಿ ಪಾತ್ರ ಮಾಡಿದ್ದೆ. ಸೊ ಇವಾಗ ನಿಮ್ಮ ಜೊತೆ ಮತ್ತೆ ತಂಗಿ ಪಾತ್ರ ಮಾಡಿದ್ದು ತುಂಬಾ ಖುಷಿ ಇದೆ. ಅಂಡ್ ನಮ್ಮನೇಲಿ ಎಲ್ಲರೂ ನಿಮ್ಮ ಫ್ಯಾನ್ಸು. ಸೊ ನಾನು ನಿಮ್ಮ ಜೊತೆ ವರ್ಕ್ ಮಾಡಿದ್ದು ಇಡೀ ಫ್ಯಾಮಿಲಿಗೆ ಖುಷಿ ಇದೆ. ಅಂಡ್ ಸಿನಿಮಾ ಟೀಮ್ ಬಗ್ಗೆ ಹೇಳಬೇಕು ಅಂದರೆ, ಅಂಡ್ DOP ಸರ್ ಎಲ್ಲರೂ ತುಂಬ ಮುದ್ದಾಗಿ ತೋರಿಸಿದ್ದೀರಾ. ನಾನು ಡಬ್ಬಿಂಗಲ್ಲಿ ನೋಡಿದ್ದೆ. ವಿಜಯ್ ಸರ್ ಸ್ಟೋರಿ ಸೂಪರ್ ಆಗಿದೆ ಅಂಡ್ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಇಂಥ ಒಂದು ಸಿನಿಮಾ ಜೊತೆ ಇಂಥ ಒಂದು ಟೀಮ್ ಜೊತೆ ಕೆಲಸ ಮಾಡಿದ್ದು ಖುಷಿ ಇದೆ. ಅಂಡ್ ಕಾಶ್ಮೀರ, ಯು ಆರ್ ವೆರಿ ಸ್ವೀಟ್. ಐ ಲವ್ ಯು. ಥ್ಯಾಂಕ್ ಯು. ಹೌ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್. ನಮ್ಮದೇ ಕೆಲಸ, ನಮ್ಮದು ಹೇಳ್ಕೊಳ್ಳೋದೇ ಕೆಲಸ, ತೂಕ ಎತ್ಸೋದೇ ಕೆಲಸ. ಸೊ ಆಕ್ಚುಲಿ ಹೇಳಂಗಿಲ್ಲ ಏನ್ ರೋಲ್ ನಿಮ್ದು ಅಂತ, ನಿಮ್ಮ ಅಪಿರಿಯನ್ಸೇ ತೋರಿಸುತ್ತೆ ಇದೊಂದು ವಿಲನ್ ರೋಲ್ ಖಂಡಿತ ಮಾಡಿರ್ತೀರ ಅಂತ. ಹೇಳಿ ಅದ್ರ ಬಗ್ಗೆ. ಫಸ್ಟ್ ಆಫ್ ಆಲ್ ವಿಜಯ್ ಸರ್ಗೆ ಮತ್ತು ಸುನೀಲ್ ಸರ್ಗೆ, ಮ್ಯಾನೇಜರ್ ನರಸಿಂಹಣ್ಣ ಮರಿವಾಗ ಅವ್ರನ್ನ, ಅವರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಿಖಿಲ್ ಸರ್ ಫಸ್ಟ್ ಸಿನಿಮಾಗೂ ಈ ಸಿನಿಮಾಗೂ ಸೆಲ್ಫ್ ಗ್ರೂಮಿಂಗ್ ಇರ್ಬೋದು, ಒಬ್ಬ ಆರ್ಟಿಸ್ಟು, ಒಬ್ಬ ಏನನ್ನೋ ನೋಡಿ ಕಲಿತೀನಿ ನಾನು ಅನ್ನೋ ಮನಸ್ಸು ನನಗಿದ್ರೆ ಅದು ಅಣ್ಣನ ನೋಡಿ ಕಲಿಬೇಕು. ಸೊ ಅದು ಈಸ್ ಅನ್ ಇನ್ಸ್ಪಿರೇಷನ್. ಈ ವರ್ಕ್ಸ್ ಆನ್ ಎವ್ರಿಥಿಂಗ್. ಒಂದೊಂದು ಸ್ಮಾಲ್ ಬಿಟ್ ಕೂಡ ಒಂದು ಸೆಲ್ಫ್ ಗ್ರೂಮಿಂಗಿಂದ ಹಿಡಿದು ಈ ವರ್ಕ್ಸ್ ಆನ್ ಎವ್ರಿಥಿಂಗ್, ಅದು ನನಗೆ ಭಾಳ ಇಷ್ಟ. ಸಿನಿಮಾ ಇದು ಎಲ್ಲ ಸೈಡಿಗೆ ಬಿಟ್ಟರೆ ಹುಟ್ಟು ಬೆಳೆದಿದ್ದೆಲ್ಲ ನನ್ನ ಮಂಡ್ಯನೇ. ನಂದು ಮಂಡ್ಯ ಊರು, ಮಂಡ್ಯದ ಗಂಡು. ಮಂಡ್ಯ. ನಮ್ಮ ತಾತ ನಮ್ಮ ತಂದೆ ಕಾಲದಿಂದನೂ ದೊಡ್ಡ ಮನೆಗೆ ಅದರದೇ ಆದಂಥ ಗೌರವ ಮತ್ತು ಪ್ರೀತಿ ಇದೆ. ಮುಂದಕ್ಕೆ ನಾನು ನನ್ನ ಮಕ್ಕಳು ಕೂಡ ಮುಂದಕ್ಕೆ ಆ ಮನೆಗೆ ಅಷ್ಟೇ ಪ್ರೀತಿ ವಿಶ್ವಾಸ ಕೊಟ್ಟು ನಾವು ಮುಂದೆ ಸಾಕ್ತೀವಿ. ಇದನ್ನ ಈ ವೇದಿಕೆ ಮೇಲೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಫೈಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ ಪ್ಲೀಸ್. ಬಿತ್ತು 1-2 ಒಲೆ ಸರಿಯಾಗಿ. ಇಟ್ ವಾಸ್ ಫನ್. 2 ದಿನ ಶೂಟ್ ಮಾಡಿದ್ದೀನಿ ಫೈಟಿಂಗ್ ಬಾಸ್ಕೆಟ್ಬಾಲ್ ಸೀನಲ್ಲಿ. ತುಂಬ ಚೆನ್ನಾಗಿತ್ತು. ಏನು ಹೇಳೋಂಗಿಲ್ಲ, ಏನು ಹೇಳೋಂಗಿಲ್ಲ. ಥ್ಯಾಂಕ್ ಯು ಸರ್. ಮಹಾದೇವ್. ಥ್ಯಾಂಕ್ ಯು. ದಯವಿಟ್ಟು ಮುಂದೆ ಬನ್ನಿ ಸರ್. ನಿಜವಾಗ್ಲೂ ಈ ವೇದಿಕೆ ನನಗೆ ತುಂಬ ವೇದಿಕೆಯಲ್ಲಿ ನಿಂತ್ಕೊಂಡು ಒಂದು ಹೇಳಬೇಕು ಅನ್ನಿಸ್ತು. ನಮ್ಮ ಸಿನಿಮಾ ರಂಗದಲ್ಲಾಗಲಿ ರಾಜಕೀಯ ರಂಗದಲ್ಲಾಗಲಿ ಪ್ಯಾಕಿಂಗ್ ಸ್ಟಾರ್ಗಳು ತುಂಬ ಜನ ಇದ್ದಾರೆ, ವರ್ಕಿಂಗ್ ಸ್ಟಾರ್ಗಳು ಕಮ್ಮಿ. ನಿಜವಾಗ್ಲೂ ಹೇಳ್ತೀನಿ, ರಾಜಕೀಯದಲ್ಲಿ ನಮ್ಮ ಅಣ್ಣ ಕುಮಾರಣ್ಣ ವರ್ಕಿಂಗ್ ಸ್ಟಾರ್, ಸಿನಿಮಾದಲ್ಲಿ ಬ್ರದರ್ ಅಂತ ಕರೀತಾರೆ ಅವರು. ನಿಖಿಲ್ ಸರ್ ಅವ್ರು ನಿಜವಾಗ್ಲೂ ವರ್ಕಿಂಗ್ ಸ್ಟಾರ್ ಕೂಡ, ಸಿಂಪ್ಲಿ ಸ್ಟಾರ್ ಕೂಡ ಹೌದು. ಸರ್ ನಿಜವಾಗ್ಲೂ ನಿಮ್ಮ ಸಿನಿಮಾನ ನೋಡಿ ನಾನು ಒಂದೊಂದು ಕಲಿತಾ ಇದ್ದೀನಿ. ನೀವು ಮಾಡ್ತಕ್ಕಂಥ ಅಭಿನಯನ ನಾನು ಕೂಡ ಫಾಲೋ ಮಾಡ್ತಾ ಇರ್ತೀನಿ. ಇನ್ನೊಂದು ವಿಷಯ ಹೇಳಬೇಕು, ರೈಡರ್ ಚಿತ್ರದಲ್ಲೇ ಒಂದು ದಮ್ ಇದೆ. ಏನಪ್ಪ ಅಂದ್ರೆ, ಈ ಟೀಸರ್ ನೋಡ್ತಾ ಇದ್ದಾಗ ನಮಗೊಂದು ಅನಿಸ್ತಾ ಇತ್ತು ನಾವು ಈ ಥರದೊಂದು ಸಿನಿಮಾ ಮಾಡಬೇಕು ಅಂತ. ನಾನೊಬ್ಬ ಕಲಾವಿದನಾಗಿ ಯಾವಾಗ ಒಂದು ಸಿನಿಮಾ ನಾವು ನೋಡಿದ್ರೆ ನನಗೆ ಆ ಪಾತ್ರ ಬೇಕು ಅನಿಸ್ತಾ ಅವಾಗ ಆ ಸಿನಿಮಾ ಗೆಲ್ತು ಅಂತ ಅರ್ಥ. ಹಾಗಾಗಿ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಹಾಸನ ಜಿಲ್ಲೆಯ ಹಾಸನಾಂಬೆಯ ಸುಪುತ್ರರು ನಮ್ಮ ನಿಖಿಲ್ ಸರ್. ಸರ್ ನಿಜವಾಗ್ಲೂ ಆಲ್ ದ ಬೆಸ್ಟ್ ಇಡೀ ಚಿತ್ರರಂಗಕ್ಕೆ. ಹಾಗೂ ಸುನೀಲ್ ಸರ್ ಆಲ್ ದ ಬೆಸ್ಟ್, ಹಾಗೆ ವಿಜಯ್ ಸರ್ ಆಲ್ ದ ಬೆಸ್ಟ್, ಲಾರಿವೇಲು ಸರ್. ಈ ವೇದಿಕೆಯಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಮುಂದೆ ಇರ್ತಕ್ಕಂಥ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಇಲ್ಲಿ ನಾನು ಹಲವಾರು ಸಿನಿಮಾಗಳಲ್ಲಿ ಕಾರ್ಯಕ್ರಮಗಳು ಭಾಗಿಯಾಗಿದ್ದೆ. ಇಲ್ಲಿ ಪ್ರತಿಯೊಬ್ಬರು ಈ ಸಿನಿಮಾ ಟೀಮಲ್ಲಿ ಪ್ರತಿಯೊಬ್ಬರು ರೈಟರ್ ಆಗೇ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಡೈರೆಕ್ಟರ್ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಎಲ್ಲ ಒಂದು ಟೀಮ್ ವರ್ಕಲ್ಲಿ ವರ್ಕ್ ಮಾಡ್ತಿದ್ರಲ್ಲ ನೀವು. ಆಲ್ರೆಡಿ ಇವತ್ತಿಗೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳ್ತೀನಿ, ಯು ಒನ್ ಯುವರ್ ಮೂವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೂ ಒಂದು ಮುಂದಿನ ದಿನಗಳಲ್ಲಿ ನಿಖಿಲ್ ಸರ್ದು ಒಂದು ವರ್ಕ್ ಮಾಡೋದು, ಏನೋ ನಮ್ಮ ಪ್ರೊಡಕ್ಷನ್ ಒಂದೊಂದು ಅವಕಾಶ ಸಿಕ್ಕಿದಾಗ ನಾನು ಒಂದು ಮಾಡ್ಬೇಕು. ಯಾಕೆಂದ್ರೆ ಈಸ್ ಎ ಡೆಡಿಕೇಟೆಡ್ ಆರ್ಟಿಸ್ಟ್.
ಬೇರೆಯವ್ರ ಥರ ಆ್ಯಕ್ಟರ್, ಬೇರೆಯವ್ರ ಥರ ಅಲ್ಲ. ನಾನು ಅಬ್ಸರ್ವ್ ಮಾಡಿದ್ದೀನಿ, ಡೇ ಒನ್ ಜಾಗ್ವಾರಿಂದ ಅಬ್ಸರ್ವ್ ಮಾಡ್ತಿದ್ದೀನಿ. ಪ್ರತಿಯೊಂದು ಅವ್ರು ಡೆಡಿಕೇಶನ್ ಮಾಡ್ತಾರಲ್ಲ, ಎಲ್ಲ ಹುಡುಗಾಟ ಅಲ್ಲ ಅನ್ನೋದು. ಒಂದ್ಸಲಿ ಡೆಡಿಕೇಶನ್ ಅನ್ನೋದು ಮನಸ್ಸಿಂದ ಮಾಡಿದ್ರೆ ಸಕ್ಸಸ್ ಅನ್ನೋದು ರೈಡರ್ ಆಗಿ ಬರ್ತಾರೆ ಅನ್ನೋದಕ್ಕೆ ಸಾಕ್ಷಿ ಅನ್ನೋದು ಕೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದಿ ಬೆಸ್ಟ್. ಖಂಡಿತ ಈ ಮೂವಿ ಇನ್ನ ನೋಡ್ತೀನಲ್ಲ, ಶತಮಾನೋತ್ಸವ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲ ಒಗ್ಗಟ್ಟಾಗಿ ಸೇರೋಣ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಈ ಚಿತ್ರತಂಡಕ್ಕೂ, ಆಲ್ ಟೆಕ್ನಿಷಿಯನ್ಸ್ ಅಂಡ್ ಆಲ್ ಟೀಮ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು. ಎಲ್ಲ ಮೀಡಿಯಾ ಸಾರ್ಗೂ ನಮಸ್ಕಾರ. ಭಾಳ ಸಂತೋಷದ ದಿನ. ಸುಮಾರು 1.5 ವರ್ಷದಿಂದ ಭಾಳ ಕಷ್ಟ ಅಂದರೆ ಸಿಕ್ಕಾಪಟ್ಟೆನೆಲ್ಲ ನೋಡಾಯಿತು. ಇಲ್ಲಿ ಬಂದಾಗ ಅದೇ ನಮ್ಮೆಲ್ಲ ಮೀಡಿಯಾ ಮಿತ್ರರು ಹೇಳ್ತಾ ಇದ್ದೆ, ಸಿಕ್ಕಾಪಟ್ಟೆ ಪಾಸಿಟಿವಿಟಿ ಕಾಣ್ತಾ ಇದೆ ಇವತ್ತು ಅಂತ. ಸೊ ನಮಗೆ ಮೀಡಿಯಾ, ಕ್ಯಾಮ್ರಾ ಮತ್ತು ಮೀಡಿಯಾ ಸ್ನೇಹಿತರು ನೋಡ್ಬಿಟ್ರೆ ಆಟೋಮೆಟಿಕ್ ಪಾಸಿಟಿವಿಟಿ ಬಂತು. ನಮ್ಮನ್ನು ಎತ್ತಿದ್ದಿದ್ದೆ ಮೀಡಿಯಾ, ಪತ್ರಿಕಾ ಮಿತ್ರರು ಮತ್ತು ವಿಷನ್ ಮೀಡಿಯಾ. ಇದನ್ನು ಇಲ್ಲಿ ಯಾಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಲಹರಿ ಸಂಸ್ಥೆ 30 ವರ್ಷದ ಮುಂಚೆ ಮಹಾಕ್ಷತ್ರಿಯ ಗಣೇಶನ ಗಲಾಟೆ ರೋಜಾ ತೆಲುಗಿನಲ್ಲಿ ನಿರ್ಮಾಣ ಮಾಡಿತ್ತು. ಅದಾದಮೇಲೆ ನಿರ್ಮಾಣ ಮಾಡಬೇಕು ಅಂತ ಅಣ್ಣ ಮನೋಹರ್ ನಾಯ್ಡು ಅವರು ಭಾಳ ಕಮ್ಮಿ ಬರೋರು ಫಂಕ್ಷನ್ಗಳಿಗೆ. ಮಾಡಬೇಕು ಅಂತ ಅಂದ್ಕೊಂಡಾಗ ಅಣ್ಣನ ಮಗ ಚಂದ್ರು ಅವರು ಮತ್ತು ಸುನೀಲ್ ಸರ್ ಇಬ್ಬರು ಪ್ಲಾನ್ ಮಾಡಿ ನಿಖಿಲ್ ಸರ್ ಹತ್ರ ಕಾಶಿ ಇಟ್ಕೊಂಡು ಸಿನಿಮಾ ಮಾಡೋದು. ನನಗೆ ಭಾಳ ಸಂತೋಷ ಆಗಿದೆ. ಯಾಕಂದರೆ 30 ವರ್ಷದ ನಂತರ ಮತ್ತೆ ಪ್ರೊಡಕ್ಷನ್ ಬಂದಿದ್ದೀವಿ ಅಂತಂದರೆ ನಮ್ಗೆ ನಿಜವಾಗ್ಲೂ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಆಡಿಯೋ ಗೊತ್ತೇ ಇದೆ ನಮಗೆ, ಸಾವಿರಾರು ಲಕ್ಷಾಂತರ ಆಡಿಯೋಗಳು ಕ್ರಿಯೇಟ್ ಮಾಡಿದ್ದೀವಿ. ಪ್ರೊಡಕ್ಷನ್ ಅಣ್ಣ ಮನೋಹರ್ ನಾಯ್ಡು ಅವರು ಒಂದೇ ಇತ್ತು, ವರ್ಷಕ್ಕೆ 4 ಪಿಕ್ಚರ್ ಮಾಡಬೇಕು ಅಂತ ಆವಾಗಲೇ ಅನ್ಕೊಂಡಿದ್ದು. ಸರ್ ನಿಖಿಲ್ ಸರ್, ನಿಮ್ಮ ಪ್ರೊಡಕ್ಷನ್ ಫಸ್ಟ್ ಮಾಡಿದ್ಮೇಲೆ ತೆಲುಗಲ್ಲೂ ಕೂಡ 3 ಪ್ರೊಡಕ್ಷನ್ ಆಗ್ತಾಯಿದೆ. ಯು ಆರ್ ವೆರಿ ಲಕ್ಕಿ ಆನ್ಸರ್ ಫಾರ್ ಅಸ್. ಆಮೇಲೆ ನಿಖಿಲ್ ಸರ್, ಸುನೀಲ್ ಸರ್ ಮತ್ತು ಚಂದ್ರು ಒಳ್ಳೆ ಜೋಡಿ ಹಾಕಿದ್ದಂಗೆ ಅಣ್ಣನ ಮಗ ಮತ್ತು ಸುನೀಲ್ ಸರ್ ರೈಡರ್ ತಕ್ಕನಾಗಿಯೇ ಭಾಳ ಫಾಸ್ಟಾಗಿರೋರೆ ಲೈಫಲ್ಲಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ದಿಸ್ ಮೂವಿ. ಸಾಂಗ್ಸ್ ಅದ್ಭುತವಾಗಿ ಮೂಡಿ ಬಂದಿದೆ. 4 ಹಾಡು. ಅರ್ಮಾನ್ ಮಲಿಕ್ ಅವರು ತುಂಬ ಚೆನ್ನಾಗಿದ್ದಾರೆ, ಚೇತನ್ ಅವರು ಸಾಹಿತ್ಯ, ಅರ್ಜುನ್ ಜನಿ ಅವರು ಅದ್ಭುತವಾಗಿ ಸಂಗೀತವನ್ನು ಕೊಟ್ಟಿದ್ದಾರೆ. ಮತ್ತು ಮೇಕಿಂಗು ನಮ್ಮ ಡೈರೆಕ್ಟರ್ ಸರ್ ವಿಜಯ್ ಕುಮಾರ್ ಕೊಂಡ ಅವರು ಬಂದಾಗ ಒಂದೇ ಮಾತಾಡಿದ್ದಾರೆ, ಸರ್ ಎಷ್ಟು ಅದ್ಭುತವಾಗಿ, ಆಫ್ಕೋರ್ಸ್ ನಿಖಿಲ್ ಸರ್ ಅದ್ಭುತವಾಗಿದ್ದಾರೆ, ಅದ್ಭುತವಾದ ಮನಸ್ಸು, ಅದ್ಭುತವಾದ ವ್ಯಕ್ತಿ, ಅದ್ಭುತವಾದ ನಡವಳಿಕೆ. ಅವ್ರು ಯಾವತ್ತೂ ಕೂಡ ನಾನು ಸೋ ಫ್ಯಾಮಿಲಿ ಅಂತ ಹೇಳಿದ್ದೆ, ನಾನು ನೋಡೇ ಇಲ್ಲ. ವೆರಿ ವೆರಿ ಸಿಂಪ್ಲಿಸಿಟಿ ಇರುವಂಥ ಮಗು ಮನಸ್ಸಿರುವಂಥ ನಿಖಿಲ್ ಸರ್ ಅವರು. ಜೊತೆಗೆ ವಿಜಯ್ ಕುಮಾರ್ ಕೊಂಡವ್ರಿಗೆ ನನ್ನ ಕಾರಲ್ಲಿ ಸಿನಿಮಾನ ನೋಡ್ತಾ ಬಂದು, ಸರ್ ಚಾಲ ಬಾಕ್ಷಿ ಸರ್, ಫ್ಯಾಂಟಾಸ್ಟಿಕ್ ಸರ್, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಪ್ರತಿಯೊಂದು ಕಾಸ್ಟ್ಯೂಮಲ್ಲೂ ಕೂಡ ಅಷ್ಟೇ ನನಗೆ ಪರ್ಸನಲಿ ಭಾಳ ಇಷ್ಟ ಆಯಿತು ಸರ್. ಎವ್ರಿ ಸಿನಿಮಾನಲ್ಲಿ ಯಾವುದಕ್ಕೂ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಈ ಸಿನಿಮಾ ನಮ್ಮ ಗೋಲ್ಡ್ ಹೇಳಿದಂಗೆ 100% 100 ಡೇಸ್ ಓಡುತ್ತೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಆದಷ್ಟು ಬೇಗ ಪ್ಯಾಕೆಟ್ ರಿಲೀಸ್ ಕೊಡ್ತೀವಿ ನಿಖಿಲ್ ಸರ್. ಥ್ಯಾಂಕ್ಸ್ ಫಾರ್ ಗಿವಿಂಗ್ ಲೈಕ್ ಟು. ಥ್ಯಾಂಕ್ ಯು ಸರ್. ಈಗ ಇಬ್ರು ಸೇರಿ ನಿಖಿಲ್ ಸರ್ ಈ ಥರ ತೋರಿಸಿದ್ದೀನಿ ಅಂತ ಚೆನ್ನಾಗಿಲ್ಲ, ಎಕ್ಸ್ಟ್ರಾರ್ಡಿನರಿ ತೋರಿಸಿದೆ. ಬ್ಯೂಟಿಫುಲ್ ಸರ್, ತುಂಬ ಚೆನ್ನಾಗಿ. ಪ್ಯಾನ್ ಇಂಡಿಯಾ ಸಿನಿಮಾ ಇದೆ, ಗ್ಯಾರಂಟಿ ಪ್ಯಾನ್ ಇಂಡಿಯಾ ಸಿನಿಮಾ ಆಗುತ್ತೆ ಅಂತ ಹೇಳ್ತಾರೆ. ಅವಾಗಲೇ ಹೇಳಿದ್ರು ಅಣ್ಣ. ವಿಶ್ ಯು ಆಲ್ ದ ಬೆಸ್ಟ್ ಸರ್. ಗ್ರೇಟ್ ಸಕ್ಸಸ್ ಸ್ಟಿಲ್ ಸರ್. ಆಲ್ ದ ಬೆಸ್ಟ್ ಸರ್, ಡೈರೆಕ್ಟರ್ ಸರ್, ಲೈಕ್ ಇಡೀ ಟೀಮಿಗೆ my indebted Chiruni Agiri. Thank you so much. God bless you. Will be releasing this evening at 6:45 p.m. The film is produced by Shivanandi Productions, directed by Vijay Kumar Konda, and it features Nikhil Kumar in the main lead. I can't wait for this song. It's a very, very cool, very unique song. I hope you guys like it. So don't forget to tune in to the Lahari Music channel at 6:45 p.m. today. ಈ ರಾಜ್ಯವನ್ನು ಆಳಿರತಕ್ಕಂಥ ಕುಮಾರಣ್ಣವರು ಮಾಜಿ ಮುಖ್ಯಮಂತ್ರಿಗಳ ಸುಪುತ್ರನಾಗಿ ಒಂದು ಯಾವುದೇ ಥರ ದೊಡ್ಡ ಕುಟುಂಬದಿಂದ ಬಂದಿದ್ದರೂ ಸಹ ಒಬ್ಬ ಕಾಮನ್ ಮ್ಯಾನ್ಗಿಂತ ಹೆಚ್ಚಾಗಿ ನಿಖಿಲ್ ಅವರು ಎಲ್ಲರ ಜೊತೆಯಲ್ಲಿ ಬೆಳೀತಾ ಇರತಕ್ಕಂಥದ್ದನ್ನು ನೋಡಿದ್ರೆ ಬಹುಶಃ ಅವರಿಗೆ ಚಿತ್ರರಂಗ ಇರ್ಬೋದು, ರಾಜಕೀಯ ಇರ್ಬೋದು, 2 ಕ್ಷೇತ್ರದಲ್ಲಿ ಕೂಡ ಉನ್ನತ ಮಟ್ಟದಲ್ಲಿ ಅವರು ಹೋಗ್ತಾ ಇರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂದ್ರೆ
ವ್ಯಕ್ತಿಗಳನ್ನು ನಾನು ನೋಡಿದ್ದೀನಿ. ಆದರೆ ನಿಖಿಲ್ ಅಂತ ಒಬ್ಬ ಸರಳತೆಯನ್ನ, ಸಜ್ಜನನ್ನ ನಾವು ಅವ್ರ ಜೊತೆಲಿರೋದೇ ನನ್ನ ಸೌಭಾಗ್ಯ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಸತತವಾಗಿ ಆಗ್ಲೇ ಜಾಗ್ವಾರ್ ಆಯಿತು, ಸೀತಾರಾಮ ಕಲ್ಯಾಣ ಆಯಿತು, ಇವತ್ತು ರೈಡರ್ 3ನೇ ಚಿತ್ರ. ಎಷ್ಟು ಸುಂದರವಾಗಿ, ಅದ್ಭುತವಾಗಿ ಈ ಒಂದು ಮ್ಯೂಸಿಕ್ ಅನ್ನು ನೋಡಿದಾಗ ಒಬ್ಬ ಸೀನಿಯರ್ ಆರ್ಟಿಸ್ಟ್ಗಿಂತ ಹೆಚ್ಚಾಗಿ ಆ ಒಂದು ಅಭಿನಯ ಕಲಾವಿದನಾಗಿ ತುಂಬಾ ಚೆನ್ನಾಗಿ ಆ ಪಾತ್ರವನ್ನು ನಿಭಾಯಿಸಿದ್ದಾರೆ. ಬಹುಶಃ ಅವರಿಗೆ ಮೊಟ್ಟ ಮೊದಲನೇದಾಗಿ ನಾನು ಕಂಗ್ರಾಟ್ಸ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದಕ್ಕೆ ಕಾರಣಕರ್ತರಾದ ಡೈರೆಕ್ಟರ್ಸ್ ಇರ್ಬೋದು, ವಿಜಯ್ ಅವರು ಇರ್ಬೋದು, ಸುನಿಲ್ ಅವರು ಇರ್ಬೋದು, ನಮ್ಮ ಲಹರಿ ಮನೋಹರ್ ಸರ್ ಇರ್ಬೋದು, ವೇಲು ಅವರು ಇರ್ಬೋದು, ಈ ಎಂಟೈರ್ ತಂಡ ತುಂಬಾ ಚೆನ್ನಾಗಿ ಈ ಒಂದು ಕಾರ್ಯಕ್ರಮವನ್ನ, ಈ ಒಂದು ಚಿತ್ರ ಇಷ್ಟು ಚೆನ್ನಾಗಿ ಮೂಡಿ ಬರಲಿಕ್ಕೆ ಕೆಲಸಗಳನ್ನ ಮಾಡಿದ್ದಾರೆ. ಬಹುಶಃ ಎಂಟೈರ್ ಟೀಮಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ರೈಡರ್ಸ್ ಚಿತ್ರ ಏನಿದೆ ಇದು ಕನ್ನಡದಲ್ಲಿ ಮಾತ್ರ ಅಷ್ಟೇ ಅಲ್ಲ, ತೆಲುಗಲ್ಲಿ ಕೂಡ ಮೂಡು ಬರ್ತಾ ಇದೆ ಅಂತ ಹೇಳಿ ಈಗ ಇಲ್ಲಿ ಬಂದ ಮೇಲೆ ನನಗೆ ಗೊತ್ತಾಯಿತು. ಬಹುಶಃ ಇದು ಸೆಂಚುರಿ ಬಾರಿಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಬಹುಶಃ ಕನ್ನಡ ಚಿತ್ರರಂಗ ಇಂಥ ಕಲಾವಿದರಿಂದ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀಲಿಕ್ಕೆ ಹಲವಾರು ಪ್ರತಿಭೆಗಳು ಎಲೆಮರೆಕಾಯಾಗಿ ಕೂತಿರ್ತಾರೆ. ಎಲ್ಲರನ್ನೂ ಕೂಡ ಕರ್ಕೊಂಡ್ಬಂದು, ಆಗ್ಲೇ ನಮ್ಮ ಮಂಜಣ್ಣ ಹೇಳ್ತಾ ಇದ್ರು, ಪಾವಗೌಡ ತುಂಬಾ ಚೆನ್ನಾಗಿ ಇಂಥ ಒಂದು ಕುಟುಂಬದಿಂದ ಬಂದಿರೋ ಜೊತೆ ಕೆಲಸ ಮಾಡ್ಲಿಕ್ಕೆ ನನಗೂ ಕೂಡ ಹೆಮ್ಮೆ ಇದೆ ಅಂತ ಹೇಳ್ತಾ ಇದ್ರು. ಇಂಥ ಒಂದು ಖುಷಿಯಿಂದ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ. ಎಂಟೈರ್ ರೈಡರ್ಸ್ ತಂಡಕ್ಕೆ ಮತ್ತೊಮ್ಮೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಈ ಶಿರಡಿ ಸಾಯಿಬಾಬಾ, ತಾಯಿ ಚಾಮುಂಡೇಶ್ವರಿ ಎಲ್ಲ ರೀತಿಯಲ್ಲಿ ಯಶಸ್ಸಿನ ಕೊಡ್ಲಿ. ಅವರ ಒಂದು ರಾಜಕೀಯ ಜೀವನ ಮತ್ತು ಚಿತ್ರದ ಒಂದು ಏನು ಜೀವನ ಇದೆ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿಗೆ ಯಶಸ್ಸಿನ ಕೊಡ್ಲಿ ಅಂತೇಳಿ ನಾನು ಶುಭವನ್ನು ಕೋರ್ತಾ, ಇವತ್ತಿನ ದಿನ ನಾವು ಕನ್ನಡಿಗರು ಯಾವತ್ತೂ ಕೂಡ ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋರು. ಹಸಿದಾಗ ತಿನ್ನುವುದು ಪ್ರಕೃತಿ, ಹಸಿವಿರದಾಗ ತಿನ್ನುವುದು ವಿಕೃತಿ, ಹಸಿವಿದ್ದಾಗ ಇನ್ನೊಬ್ರು ಕೊಟ್ಟು ತಿಂತೀವಲ್ಲ ಅದು ನಮ್ಮ ಕನ್ನಡಿಗರ ಸಂಸ್ಕೃತಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಂತ ಒಂದು ಸಂಸ್ಕೃತಿ, ಸಂಸ್ಕಾರ, ಪರಂಪರೆ ಇರತಕ್ಕಂಥ ಕುಟುಂಬದಿಂದ ಬಂದಿರತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮತ್ತೊಮ್ಮೆ ಹ್ಯಾಟ್ಸ್ ಆಫ್ ಹೇಳ್ತಾ, ಶುಭಾರೈಕೆ ಹಾರ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಕೂತಿರುವಂಥ ಹಿರಿಯರಿಗೆ, ಕಲಾವಿದರಿಗೆ ಎಲ್ರಿಗೂ ಪ್ರೀತಿ ತುಂಬಿದ ನಮಸ್ಕಾರ. ರೈಡರ್ ಸಿನಿಮಾ ತುಂಬ ಒಳ್ಳೆ ಕಥೆ ಇರುವಂಥ ಒಂದು ಚಿತ್ರ. ನಿಖಿಲ್ ಸರ್ನ ಬೇರೆ ಥರನೇ ನೋಡುವಂಥ ಚಿತ್ರ. ಅವ್ರ ಜೊತೆ ಸೀತಾರಾಮ ಕಲ್ಯಾಣದಲ್ಲಿ ಆ್ಯಕ್ಟ್ ಮಾಡಿದೆ. ಆಮೇಲೆ ನಿಖಿಲ್ ಸರ್ ಕಲ್ಯಾಣ ಆಯಿತು. ಆಮೇಲೆ ರೈಡರ್ ಶುರುವಾಯಿತು. ಮರಿ ರೈಡರ್ ಬಂದರು. ಈಗ ರೈಡರ್ ಒಂದು ಸ್ಟಾಪ್ ಇಲ್ಲ, ಆ ರೇಂಜಿಗೆ ಓಡುವಂಥ ಸಿನಿಮಾ ಅನ್ನೋದು ಸಿನಿಮಾದಲ್ಲಿ ಕೆಲಸ ಮಾಡಿ ಖುಷಿಯಾಗಿ ಆ ಮಾತನ್ನು ಹೇಳ್ತೀನಿ. ನಿಜವಾಗ್ಲೂ ಮತ್ತೆ ನಮ್ಮ ಡೈರೆಕ್ಟರ್ ಬಗ್ಗೆ ಮಾತಾಡಲೇಬೇಕು. ತೆಲುಗೂರು ಒಂದು ಸ್ಕ್ರಿಪ್ಟ್ನ ನಮಗೆ ಕೊಟ್ಟರೆ ಈ ಡೈಲಾಗ್ ಇರುತ್ತೆ, ಇವತ್ತು ಈ ಸೀನ್ ಅಂತ ಕೊಟ್ಟರೆ ಅದರಲ್ಲಿ ಕನ್ನಡ ತೆಲುಗು ಎರಡೂ ಇರೋದು. ನಾನು ಅವ್ರಿಗೆ ಕೇಳ್ತೀನಿ, ಸರ್ ಯಾವುದು ಓದ್ಕೋಬೇಕು ನಾವು ಅಂತ. ಆದರೆ ತೆಲುಗಲ್ಲಿ ಓದ್ಕೊಂಡ್ರು ನಾವು ಕನ್ನಡದಲ್ಲೇ ಬರ್ಕೊಂಡಿದ್ದೆ. ಅವರು ಕನ್ನಡ ಡೈಲಾಗ್ನೇ ತೆಲುಗಲ್ಲಿ ಬರ್ಕೊತ ಇದ್ರು. ಸೊ ಇದು ನಮ್ಮ ಕನ್ನಡ ಸಿನಿಮಾ ಮೇಲಿನ ಪ್ರೀತಿ, ಇಲ್ಲಿ ಕಲಾವಿದರ ಮೇಲಿನ ಪ್ರೀತಿ. ನಾನು ಇಲ್ಲಿ ಸಿನಿಮಾ ಮಾಡಬೇಕು ಅಂತ ಬಂದು ತೆಲುಗುವಿಂದ ಬಂದು ಕನ್ನಡದಲ್ಲಿ ಸಿನಿಮಾ ಮಾಡ್ತಿದ್ದೀರಾ. ಹ್ಯಾಟ್ಸ್ ಆಫ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಇನ್ನು ಸುನಿಲಣ್ಣ ಸೀತಾರಾಮ ಕಲ್ಯಾಣದಲ್ಲಿ ಜೊತೆಗಿದ್ವಿ. ಈ ಸಿನಿಮಾದಲ್ಲೂ ಇನ್ನೊಂದು ಖುಷಿ ಏನಂತಂದರೆ ಮುಂದಿನ ಸಿನಿಮಾದಲ್ಲೂ ಜೊತೆಲಿದ್ದೀನಿ ನಿಖಿಲ್ ಸರ್ ಜೊತೆ. ಅದು ಖುಷಿಯಾದ ವಿಷಯ. ಕಲಾವಿದರನ್ನ, ಸಹ ಕಲಾವಿದರನ್ನ ಜೊತೆ ನೋಡ್ಕೊಳ್ಳೋಂಥ ರೀತಿ, ಅವ್ರನ್ನ ಮಾತಾಡಿಸೋ ರೀತಿ ಆಗಿರ್ಬೋದು, ನೀವು ಕೊಡೋ ಪ್ರೀತಿ, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಿರ್ಮಾಪಕರು, ಥ್ಯಾಂಕ್ ಯು ಸರ್. ಮೊದಲನೇ ಸಲ ನಿಮ್ಮ ಕೆಲಸ ಮಾಡ್ತಾಯಿದ್ದೀನಿ ನಾನು. ಹಾಡುಗಳು ಇವತ್ತು ಮುಖ್ಯವಾಗಿ ಬರ್ಬೇಕಾದ್ರೆ ಕೇಳ್ಕೊಂಬಂದ್ಬಿಟ್ಟು ಲೇಟ್ ಆಯ್ತಲ್ಲ ಅಂತ ತುಂಬ ಚೆನ್ನಾಗಿದೆ. ಶ್ರೀಧರ್ ಸರ್ ಅವರ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಪ್ರತಿಯೊಂದು ಕೂಡ. ಮತ್ತು ನಾಯಕ ನಟಿಗೂ ಕೂಡ ನಮಸ್ತೆ ಮೇಡಮ್. ಒಟ್ಟಾರೆ ಇಡೀ ಸಿನಿಮಾ
ಎಲ್ಲರೂ ಹೇಳ್ತಾರೆ, ಎಲ್ಲ ಸಿನಿಮಾದಲ್ಲೂ ಅದೇ ಥರನೇ ಹೇಳ್ತಿದ್ದೀವಿ, ಇಡೀ ಫ್ಯಾಮಿಲಿ ಕೂತ್ಕೊಂಡ್ರೆ ಯಾರಿಗೂ ಬೇಜಾರಾಗಲ್ಲ, ಅಷ್ಟು ಒಂದು ಸುಂದರವಾದ ಸಿನಿಮಾ ಅಂತ ಹೇಳ್ಬೋದು. ತುಂಬ ಹೆಮ್ಮೆ ಇದೆ, ಖುಷಿ ಇದೆ ಈ ಸಿನಿಮಾದಲ್ಲಿ ನಾನು ಪಾತ್ರ ಮಾಡಿದ್ದೀನಿ ಅಂತ. ಹಾಗೆ ಗರುಡ ರಾಮ್ ಸರ್ ಇದ್ದಾರೆ, ಅವಧೂತ ಈ ಸಿನಿಮಾದಲ್ಲಿ ಜೊತೆಲಿ ಮಾಡಿದ್ದೆ ಹೋದ್ರೂ ಕೆಲಸ ಅಂತೂ ಒಂದೇ ಸಿನಿಮಾದಲ್ಲಿ ಮಾಡಿದ್ದೀವಿ ಅನ್ನೋ ಖುಷಿ. ಜೊತೆಗೆ ನನ್ನ ಗೆಳೆಯ ಶರತ್ ಚಕ್ರವರ್ತಿ ಸಿನಿಮಾಗೆ ಡೈಲಾಗ್ ಬರೆದಿದ್ದಾನೆ. ಇಡೀ ಸಿನಿಮಾಗೆ ಪ್ರೀತಿ ತುಂಬಿದ ಶುಭ ಹಾರೈಕೆಗಳು ನನ್ನ ಕಡೆಯಿಂದ. ಥ್ಯಾಂಕ್ ಯು. ಅಷ್ಟೇನಾ? ಹೇಳಿ, ಎಲ್ಲಿ ಶೂಟ್ ಮಾಡಿದ್ರೆ ಹೆಂಗಿದ್ದು ಒಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳಿ. ಇಂಟ್ರೆಸ್ಟಿಂಗ್ ಆಗಿರೋದು ಒಂದು ಯಲ್ಲಾಪುರದಲ್ಲಿ ಮಾಡಿದ್ವಿ ಒಂದು ಫೈಟು, 3 ಫೀಟ್ ಮಾಡಿದ್ದೀವಿ. 3 ತುಂಬ ಡಿಫ್ರೆಂಟಾಗಿ ಮಾಡಿದ್ದೀವಿ. ಒಂದು ಕಂಪ್ಲೀಟ್ಲಿ ಕಮರ್ಷಿಯಲ್ ಫೈಟ್, ಇನ್ನೊಂದು ಒಂದು ಸ್ವಲ್ಪ ನ್ಯಾಚುರಲ್ ಆಗಿರೋ ಥರ ಒಂದು ಫೈಟ್ ಮಾಡಿದ್ವಿ. ಇನ್ನೊಂದು ಥ್ರೋಟ್ ಇಂಟ್ರೊಡಕ್ಷನ್, ಒಂದು ಸ್ಟೈಲಿಶ್ ಫೈಟ್ ಒಂದು ಮಾಡಿದ್ವಿ. ಎಲ್ಲ ನಿಖಿಲ್ ಸರ್ ಕೋಆಪರೇಷನ್ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ನಾಚ್ಕೊಂಡೇ ಫೈಟ್ ಹೇಳ್ಕೊಟ್ರ ಅಂತ. ಥ್ಯಾಂಕ್ ಯು. ಸಿನಿಮಾನು ಮಾಡಿದೆ, ಅದಾದ ನಂತರ ಸೀತಾರಾಮ ಕಲ್ಯಾಣ ಮಾಡಿದೆ, ಮತ್ತು 3ನೇ ಚಿತ್ರ ಈ ರೈಡರ್ ಚಿತ್ರ ಸಹ ಮಾಡಿದ್ದೇನೆ. ಅದೇನು ಅದೃಷ್ಟನೋ ಗೊತ್ತಿಲ್ಲ. ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವ್ರ ಜೊತೆ 3 ಚಿತ್ರಗಳಲ್ಲೂ ಅಭಿನಯ ಸಹ ಮಾಡ್ಕೊಂಡು ಬಂದಿದ್ದೀನಿ. ಬಹಳ ಖುಷಿ ಆಗ್ತಿದೆ. ಎಸ್ಪೆಷಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿಯವ್ರ ಬಗ್ಗೆ ನಾನು ಹೇಳಲೇಬೇಕು. ಬಹಳ ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ. ಅವರು ನಮ್ಮ ಸಹ ಕಲಾವಿದರಿಗೆ ನೀಡುವಂಥ ಗೌರವ ಒಂದು ವಿಶೇಷವಾದದ್ದು. ಯಾಕಂದರೆ ನಾವು ಕಳೆದ ಈ 35 ವರ್ಷಗಳಿಂದ ನಾವು ಸಿನಿಮಾ ರಂಗದಲ್ಲಿ ಅನೇಕ ಸಿನಿಮಾಗಳು, ಸೀರಿಯಲ್ಗಳು ಮಾಡ್ಕೊಂಡು ಬಂದಿದ್ದೀವಿ. ಆದರೆ ನಿಖಿಲ್ ಕುಮಾರಸ್ವಾಮಿಯವರು ಬಹಳ ಸರಳತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಯಾಕಂದರೆ ನಾನು ಬಹಳ ಹತ್ತಿರದಿಂದ ಅವ್ರು ನೋಡಿದ್ದೀನಿ. ಯಾವಾಗ ಸಿಕ್ಕಿದ್ರೂ ಅದೇ ಆತ್ಮೀಯತೆ, ಅದೇ ನಗು, ಅದೇ ಪ್ರೀತಿ, ಅದೇ ವಿಶ್ವಾಸದಲ್ಲಿ ಮಾತಾಡ್ತಾರೆ. ತುಂಬ ಥ್ಯಾಂಕ್ಸ್ ಸರ್. ನಿಮ್ಮ ಈ ಚಿತ್ರದಲ್ಲೂ ನಾವು ಅಭಿನಯ ಮಾಡಿರೋದಕ್ಕೆ ಎಕ್ಸ್ಪೆಷಲಿ ನಾವು ನಮ್ಮ ಸುನಿಲ್ ಅಣ್ಣಗೆ ಥ್ಯಾಂಕ್ಸ್ ಹೇಳಲೇಬೇಕಾಗಿದೆ. ಇದರಲ್ಲಿ ನಮ್ಮ ನರಸಿಂಹಣ್ಣಗೂ ಸಹ ಥ್ಯಾಂಕ್ಸ್ ಹೇಳಿದೆ. ಟ್ರೈಲರ್ ನೋಡಿದ್ವಿ, ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ಚಿತ್ರ ಶತದಿನೋತ್ಸವ ಆಚರಿಸೋದ್ರಲ್ಲಿ ಯಾವುದೇ ಇದು ಕಾಣ್ತಾ ಇಲ್ಲ ನನಗೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ನಿಖಿಲ್ ಕುಮಾರಸ್ವಾಮಿಯವರು ಬಹಳ ಇನ್ನೂ ಎತ್ತಕ್ಕೆ ಬೆಳೀಲಿ ಅಂತ ನಾವು ಈ ಶುಭ ಸಂದರ್ಭದಲ್ಲಿ ಆ ಭಗವಂತನಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಐ ಆಮ್ ನಾಟ್ ಫೀಲಿಂಗ್ ವೆಲ್. ನಾನು ಹೊರಡ್ತೀನಿ ಅಂತ ಹೇಳಿದೆ ಸುನಿಲ್ ಸರ್ ಅವ್ರಿಗೆ. ಇಲ್ಲ 2 ನಿಮಿಷ ಮಾತಾಡಬೇಕು ಹೋಗಿ ಅಂತ ಹೇಳಿದೆ. ಎನಿವೇಸ್, ಈ ಒಂದು ಅವಕಾಶ ಕೊಟ್ಟಂತಹ ವಿಜಯ್ ಸರ್ಗೆ, ಸುನಿಲ್ ಸರ್ಗೆ ಹಾಗೂ ಎಂಟೈರ್ ಟೀಮ್ಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ನಾನೇ ವಿಶೇಷವಾಗಿ ಹೇಳಬೇಕು ಹೇಳಿಲ್ಲ, ಎಲ್ಲರ ಬಾಯಲ್ಲೂ ಅದೇ ಮಾತುಗಳೇ ಕೇಳಿ ಬರ್ತಾ ಇದೆ. ಸೊ ಅವರ ಜಾಗ್ಬರ್ ಸಿನಿಮಾದಲ್ಲೂ ನಾನು ಆ್ಯಕ್ಟ್ ಮಾಡಿದ್ದೀನಿ, ಸೀತಾರಾಮ ಕಲ್ಯಾಣದಲ್ಲೂ ಕೆಲಸ ಮಾಡಿದ್ದೀನಿ, ಈಗ ರೈಡರ್ ಸಿನಿಮಾದಲ್ಲೂ ಒಂದು ಪಾತ್ರ ಮಾಡಿದ್ದೀನಿ. ಪಾವಗಡ ಅವರು ಹೇಳಿದ ಹಾಗೆ ನಾನು ವಿಜಯ್ ಸರಿಗೊಂದು ಸಾರಿ ಹೇಳಲೇಬೇಕು. ಕಾರಣಾಂತರಗಳಿಂದ ಡೇಟ್ ಕ್ಲಾಶ್ ಆಗಿ ಸ್ವಲ್ಪ ಕೆಲಸಕ್ಕೆ ಅಸ್ತವ್ಯಸ್ತ ಆಯಿತು ನನ್ನ ಕಡೆಯಿಂದ. ಸೊ ಅದಕ್ಕೆ ನಾನು ಸಾರಿ ಕೇಳ್ತಾ ಇದ್ದೀನಿ. ಐ ಆಮ್ ವೆರಿ ಸಾರಿ. ಓಕೆ, ಈ ಒಂದು ಚಿತ್ರ ಸಕ್ಸಸ್ ಮಾಡಲಿ, ಎಂಟೈರ್ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಈ ಮೂಲಕ ಹಾರೈಸ್ತಾ ಇದ್ದೀನಿ. ಬೇಕು. ಫಸ್ಟ್ ನಾನು ವಿಜಯ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಅವ್ರು ನಾನು ಕರೆದಾಗ, ನರಸಿಂಹ ಸರ್ ಹೇಳಿದಾಗ, ಹರೀಶ್ ಸರ್ ಕರೆದಾಗ ಫಸ್ಟ್ ಲುಕ್ಕಲ್ಲೇ ನನ್ನ ಒಂಥರ ಪಾಸಿಟಿವ್ ರೆಸ್ಪಾನ್ಸ್ ಇತ್ತು. ಅದು ನೋಡಿ ತುಂಬ ಖುಷಿ ಆಯಿತು. ಇಂಥ ದೊಡ್ಡ ಸಿನಿಮಾದಲ್ಲಿ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಫಸ್ಟ್ ಶಾರ್ಟ್ ಮುಗಿಸಿ ಆಚೆ ಬರ್ತಾಗಲೇ ಒಂದು ಒಳ್ಳೆ ಮಾತು ಹೇಳಿದ್ರು ವಿಜಯ್ ಸರ್ ನನಗೆ. ಅವ್ರು ತೆಲುಗುದಲ್ಲಿ ಹೇಳಿದ್ರು, ನನಗೆ ಅರ್ಥ ಇಲ್ಲ, ಚಾಲ ಆ್ಯಕ್ಟಿಂಗ್ ಭಾಗ ಚೇಸಿಂದ ಏನೋ ಅಂದರು. ಅದು ಬಂದ್ಬಿಟ್ಟು ಸರ್ ಹೇಳಿದ್ರೆ ನನಗೆ ಎಷ್ಟು ಬೂಸ್ಟ್ ಆಯ್ತು ಅಂದರೆ, ಸುಮಾರು ಸಿನಿಮಾಗಳು ಮಾಡಿದ್ದೀನಿ, ಫಸ್ಟ್ ಒಬ್ಬ ಡೈರೆಕ್ಟರ್ ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡಿದ ಕೂಡಲೇ ಬೂಸ್ಟ್ ಮಾಡಿದ್ದು. ನಾನು ಈಗಲೂ ಕೂಡ ಸರ್ ನನ್ನ ಎಲ್ಲ ಫ್ರೆಂಡ್ಸ್ ಹತ್ರ ನಿಮ್ಮ ಬಗ್ಗೆ ಹೇಳಿದ್ದೀನಿ, ಯಾರ್ಯಾರು ಬೇಕಾದ್ರೂ ಕೇಳ್ಬೋದು. ನಿಮ್ಮ ಹತ್ರ ತುಂಬ ಹೆಮ್ಮೆಯಿಂದ ಹೇಳ್ಕೊಂಡಿದ್ದೀನಿ. ತುಂಬ ಖುಷಿಯಾಗುತ್ತೆ ಸರ್. ಅದೇ ರೀತಿ ನಿಖಿಲ್ ಅಣ್ಣನ ಬಗ್ಗೆ 2 ಮಾತು ಹೇಳಬೇಕು. ನನಗೆ ನಿಮ್ಮ ಭೇಟಿಯಾಗಿಂತ ಮುಂಚೆ ನಾನು ಸ್ವಲ್ಪ ಭಯ ಇತ್ತು, ನನಗೆ ದೂರದಿಂದಾನೇ ನೋಡ್ತಾ ಇದ್ದೆ. ಫಸ್ಟ್ ಇದರಲ್ಲಿ ಒಂದು ಹಾಸ್ಪಿಟಲ್ ಸೀನು ಚಿಕ್ಕಣ್ಣ ಸರ್ ಜೊತೆ ಮಾತಾಡಿದೆ. ಅಣ್ಣ ನಮಸ್ತೆ ಅಂದೆ. ನಮಸ್ತೆ ಅಂತ ಹೇಳಿ ಹೋಗಿ ತಿರ್ಬಿಟ್ಟು, ಬ್ರದರ್ ನೀವು ಬನ್ನಿ ಬ್ರದರ್, ಅಲ್ಲೇ ನಿಂತಿದ್ದೀರ ಅದು ಹತ್ತಾಕರು ತಪ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದೀರ ಬ್ರದರ್. ನಿಮ್ಮ ಫುಟೇಜ್ ನೋಡಿದೆ, ತುಂಬ ಖುಷಿ ಆಯ್ತು ಅಂದ್ರೆ. ಈಗ ಕೂಡ ಅದೇ ಮಾತಾಡಿದ್ರು. ಇಡೀ ಟೀಮ್ ಜೊತೆ ಶ್ರೀಶಾ ಸರ್ ಜೊತೆ ಇರ್ಬೋದು, ಎಲ್ಲ KR ಪಟೇಲ್ ಅಣ್ಣ ಇರ್ಬೋದು, ಚಿಕ್ಕಣ್ಣ ಅವ್ರು ಇರ್ಬೋದು, ದೊಡ್ಡ ಟೀಮು, ಶರತ್ ಅಣ್ಣ ಇರ್ಬೋದು, ಇಡೀ ದೊಡ್ಡ ನಟರೇ ಇರೋದು. ಬಟ್ ಟ್ರೀಟ್ ಮಾಡಿದ ರೀತಿ ನಾನು ಒಬ್ಬ ದೊಡ್ಡ ಆ್ಯಕ್ಟರ್ ಥರನೇ ಟ್ರೀಟ್ ಮಾಡಿದರೆ ಇಡೀ ಶಿವನಂದಿ ಪ್ರೊಡಕ್ಷನ್ಗೆ, ಲಹರಿ ಸರ್ಗೆ ಹೃದಯದ ಧನ್ಯವಾದಗಳು ಸರ್. ಇದು ಜೀವನ ಪೂರ್ತಿ ನಾನು ಬಿಟ್ಕೊಡ್ತೀನಿ. ನಿಮ್ದು ಯಾವುದೇ ಪ್ರೊಡಕ್ಷನ್ ಇದ್ರೂ ನಾನು ಆರಾಮಾಗಿ ಒಂದು ಕೆಲಸ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ಪ್ರೊಡಕ್ಷನ್ ನನಗೆ ಕೆಲಸ ಕೊಟ್ಟಿದ್ದಕ್ಕೆ
ತುಂಬ ಹೃದಯದ ಹಾರ್ಡ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ರೈಟಿಂಗ್ ಬಗ್ಗೆ ರೈಡರ್ ನೋಡಿದವ್ರು ಮಾತಾಡ್ತಾರೆ, ಈಗ ಇವರೆಲ್ಲ ಜಾಸ್ತಿ ಮಾತಾಡ್ತಾರೋದ್ರಿಂದ ನಾನು ಕಡಿಮೆ ಮಾತಾಡ್ತೀನಿ. ನಿಖಿಲ್ ಸರ್ ಥ್ಯಾಂಕ್ ಯು ಈ ಥರದೊಂದು ಆಪರ್ಚುನಿಟಿಗೆ. ವಿಜಯ್ ಸರ್ ನಿಮ್ಮಿಂದ ತುಂಬ ಕೆಲಸ ಕಲ್ತಿದ್ದೀನಿ, ಥ್ಯಾಂಕ್ ಯು. ಸುನೀಲಣ್ಣ ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು. ಎಸ್ ನಮ್ಮ ಆನ್ಲೈನ್ ಎಡಿಟರ್ ರಂಜಿತ್. ಎಲ್ರಿಗೂ ನಮಸ್ಕಾರ. ನನಗೆ ಸೀನಿಯರ್ಸು ಥ್ಯಾಂಕ್ಸ್ ವಿಜಯ್ ಸರ್, ಆಮೇಲೆ ನಿಖಿಲ್ ಸರ್, ಶ್ರೀಶಾ ಸರ್, ಸುನೀಲ್ ಸರ್ ಎಲ್ಲ ನನಗೊಂದು ಈ ಥರ ಆನ್ಲೈನ್ ಎಡಿಟ್ರಿಗೆ ಈ ಥರ ಕರೆದು ಒಂದು ಸ್ಟೇಜ್ ಮೇಲೆ ನನಗೆ ಹೇಳಿರೋದೇ ನನಗೆ ಸಖತ್ ಖುಷಿ ಆಗ್ತಾ ಇದೆ. ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಸಿಂಪ್ಲಿ ಸೂಪರ್ ಆಗಿದೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಹೆಚ್ಚಿಗೆ ಮಾತಾಡೋದಕ್ಕೆ ಬರೋದಿಲ್ಲ. ನಿಖಿಲ್ ಸರ್ ಬಗ್ಗೆ ನೆಹರು ವೇಣು ಸರ್ ಹೇಳ್ದಂಗೆ ಮಗುವಿನಂತ ಮನಸ್ಸು ತುಂಬ ಒಳ್ಳೆ ವ್ಯಕ್ತಿತ್ವ ಇರುವಂಥ ಮನುಷ್ಯ. ಅವ್ರ ಜೊತೆ ನಾವು ಆ್ಯಕ್ಟ್ ಮಾಡ್ತಿರೋದೇ ಒಂಥರ ಖುಷಿ ಅಂತ ಅನಿಸ್ಬೋದು. ಯಾಕೆಂತಂದರೆ ಅಂಥ ದೊಡ್ಡ ಮನುಷ್ಯರು ಮಗ ಆಗಿ ನಾವು ಎದುರುಗಡೆ ಹೋದಾಗ್ಲೂ ಅಷ್ಟೇ ಭಾಳ ಕರೆದು ಮಾತಾಡಿಸಿ ಹೇಗಿದ್ದೀರಾ ಅಂತ. ಇವಾಗ ನನಗೆ ಎಂಟ್ರೆನ್ಸಲ್ಲಿ ಬಂದಾಗ್ಲೂ ಖುಷಿಯಿಂದ ಬನ್ನಿ ಅಂತಂದ್ರು. ಅವೆಲ್ಲ ಒಂಥರ ನೋಡ್ತಿದ್ರೆ ನಮಗೆ ಖುಷಿ ಆಗುತ್ತೆ. ಅವರ ಚಿತ್ರ ಸೀತಾರಾಮ ಕಲ್ಯಾಣದಲ್ಲಿ ನಾನು ಮಾಡಿದ್ದೀನಿ. ಅವ್ರ ಹಾಸ್ಪಿಟಾಲಿಟಿ ತುಂಬ ಚೆನ್ನಾಗಿತ್ತು. ಈ ಪಿಕ್ಚರಲ್ಲೂ ಅಷ್ಟೇ ಅದ್ಭುತವಾಗಿ ನನ್ನನ್ನು ನೋಡಿಕೊಂಡ್ರು. ವಿಜಯ್ ಕುಮಾರ್ ಕೊಂಡ ಸರ್ ಅಂತೂ ಮೊದಲನಾಗಿ ನನಗೆ ಅವ್ರ ತೆಲುಗು ಡೈರೆಕ್ಟ್ರು ಈ ಥರದೊಂದು ಆಪರ್ಚುನಿಟಿ ಇದೆ ಅಂತಂದಾಗ ಅವ್ರ ಆಫೀಸ್ಗೆ ಹೋದಾಗ ನಾನು ಸೆಲೆಕ್ಟ್ ಆಗಿದ್ದು ಬೇರೆ ಪಾತ್ರಕ್ಕೆ. ಅಲ್ಲಿ ಹೋಗಿ ಸರ್ ಈ ಥರದೊಂದು ಪಾತ್ರ ಇದೆ ಅಂತಂದಾಗ ಅದು ಮಾಡೋದಕ್ಕಾಗುತ್ತೋ ಇಲ್ವೋ ಅಂತ ನಾನು 5-6 ಟೈಪೆಲ್ಲ ಟ್ರೈ ಮಾಡಿ ನೋಡಿದೆ. ಅವರು ಹೇಳಿ ಕಳಿಸ್ತಿದ್ರು. ಹೊರಗಡೆ ಬಂದೆ, ಇದು ಆಗಲ್ಲ, ನನಗೆ ಸಿಗೋದಿಲ್ಲ, ಈ ಪಿಕ್ಚರಲ್ಲಿ ನಾನು ಆ್ಯಕ್ಟ್ ಮಾಡಲ್ಲ ಅಂತ ನಾನು ಹೊರಟೋಗಿದ್ದೆ. ಆಮೇಲೆ ನನಗೊಂದು ದಿವಸ ಕಾಲ್ ಬಂತು, ಬೇರೆ ಪಾತ್ರಕ್ಕೆ ಕರೆ ಬಂತು. ಸೊ ಖುಷಿಯಿಂದ ಅಟ್ಲೀಸ್ಟು ಅವ್ರ ಚಿತ್ರದಲ್ಲಿ ನಾನು ಮಾಡ್ತಾ ಇದ್ದೀನಿ ಅನ್ನೋ ಖುಷಿಗೆ ಹೋಗಿ ಆ್ಯಕ್ಟ್ ಮಾಡ್ಬಿಟ್ಟು ಬಂದೆ. ಒಳ್ಳೆ ಪಾತ್ರ ಸಿಕ್ಕಿದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓವರ್ ಟು ಯು. ಶೇರ್ ಸಮ್ ಫ್ಯೂ ಇಂಟ್ರೆಸ್ಟಿಂಗ್ ಥಿಂಗ್ಸ್. Good evening, everyone. First of all, I want to thank you for announcing this, and I want to thank Nikhil sir, Vijay sir, and also Narasimha sir too. This is my first film. I have never acted before this, but still keeping faith on me, giving me a chance. I want to thank all of them, and also Nikhil sir being so supportive towards me. Thank you. Sorry, I'm shivering because this stage is first time. Thank you. Keep rocking, Pankija. Thank you. You're so inspiring. Thank you so much. And ಎಲ್ರಿಗೂ ನಮಸ್ಕಾರ. ನಾನು ಅಶ್ವಿನ್ ರಮೇಶ್ ಅಂತ. ಸರ್ ನಮಸ್ಕಾರ ಸರ್. ನಾನು ಏನು ಮಾತಾಡಬೇಕು ಗೊತ್ತಿಲ್ಲ, ಬಟ್ ಬೇಜಾರು ಮಾಡ್ಕೋಬೇಡಿ. ನನಗೆ ತುಂಬ ಸಪೋರ್ಟ್ ಮಾಡಿದ್ದು ಸುನೀಲ್ ಸರ್. ಫಸ್ಟು ದೊಡ್ಡ ಸಿನಿಮಾ ಅಂತ ನನಗೆ ಫಸ್ಟು ಡಿಸೈನ್ ಬಂದಾಗ ನನಗೆ ಖುಷಿನೂ ಆಗಿಲ್ಲ, ಇದು ಒಂಥರ ಭಯ, ಹೇಗೆ ಹ್ಯಾಂಡಲ್ ಮಾಡಬೇಕು ಏನು ಅಂತ ನನಗೆ ಗೊತ್ತಿಲ್ಲ. ಬಟ್ ಸುನೀಲ್ ಸರು, ವಿಜಯ್ ಸರು ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಆಮೇಲೆ ಯಾವುದೇ ಡಿಸೈನ್ಸ್ ಏನೇ ಇದೆ ನೋಡ್ತಾ ಇದ್ರಲ್ಲ ಎಲ್ಲ ಡಿಸೈನ್ಸ್ ಎಲ್ಲ ಅಂದರೆ ಅವರೇ ಈ ಡೀಟೇಲ್ ಅವರೇ ನೋಡ್ಕೊಂಡಿರೋದು. ಈಗ ಪೋಸ್ಟರ್ಸ್ ಎಲ್ಲ ಚೆನ್ನಾಗಿದೆ ಅಂತ ಅನ್ಕೊಂತೀನಿ. ಸೊ ಇಂಥ ಒಳ್ಳೆಯ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ. ತುಂಬ ಸಿನಿಮಾಗಳಲ್ಲಿ ಕೆಲಸ ಮಾಡಿರ್ತೀವಿ, ಅಂಥದ್ರಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ರು ಕೂಡ ಅವ್ರನ್ನೆಲ್ಲರನ್ನೂ ಕರೆದು ಇಲ್ಲಿ ಎಲ್ರಿಗೂ ಒಂದು ರೆಸ್ಪೆಕ್ಟ್ ಕೊಟ್ಟು ಮೇಲೆ ಕರೆದು ಎಲ್ಲರೂ ಮಾತಾಡಿಸ್ತಿದಾರಲ್ವ. ಸೊ ಹ್ಯಾಟ್ಸ್ ಆಫ್ ಸರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ನಿಖಿಲ್ ಸರ್, ನಿಮ್ಮ ಬಗ್ಗೆ ನಮ್ಮ ಮನೇಲೂ ಕೂಡ ತುಂಬ ಜನ ಫ್ಯಾನ್ಸ್ ಇದ್ದಾರೆ. ನಿಮ್ಮ ಸಿಂಪ್ಲಿಸಿಟಿಗೆ ಇದೇ ಥರ ಮುಂದೆ ಇರಿ, ತುಂಬ ಎತ್ತರಕ್ಕೆ ಬೆಳಿತೀರಾ. ಆ್ಯಂಡ್ ಡೈರೆಕ್ಟರ್ ಸರ್, ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಸರ್. ಒಂದು ಚಿಕ್ಕ ಲೈನ್ನು ಕೂಡ ಹೇಗೆ ಹೇಳಬೇಕು ಅಂತ ಒಂದು 10 ಸಲ ಹೇಳ್ಕೊಟ್ಟು ಮಾಡಿಸುವಂತಹ ಡೈರೆಕ್ಟರ್. ಸೊ ಥ್ಯಾಂಕ್ ಯು ಸೋ ಮಚ್ ಇಂಥ ಒಳ್ಳೆ ಆಪರ್ಚುನಿಟಿ ಕೊಟ್ಟಕ್ಕೆ. ಈ ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಲಿ. ಥ್ಯಾಂಕ್ ಯು. ಮೊದಲನೇದಾಗಿ ವೇದಿಕೆ ಮೇಲಿರುವಂತಹ ಎಲ್ಲ ಹಿರಿಯರಿಗೂ, ಎಲ್ಲ ಮಾಧ್ಯಮ ಮಿತ್ರರಿಗೂ ಹೇಳೋದು ಸ್ವಲ್ಪ ಭಯ ಆಗ್ತಿದೆ. ಫಸ್ಟ್ ಟೈಮ್ ನಿಂತದ್ದು ಸ್ಟೇಜಲ್ಲಿ ನಿಂತಿರೋದು ಖುಷಿಯಾಗುತ್ತೆ ನನಗೆ. ಈ ಚಿತ್ರದಲ್ಲಿ ಅವಕಾಶ ಮಾಡಿಕೊಟ್ಟಂತಹ ವಿಜಯ್ ಕುಮಾರ್ ಸರ್ಗೆ, ಶರತ್ ಅಣ್ಣನಿಗೆ, ಸುನೀಲ್ ಸರ್ಗೆ,
ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಿಖಿಲ್ ಅಣ್ಣ ಬ್ರದರ್ ಫಸ್ಟ್ನೇ ದಿನನೇ ತುಂಬ ಸ್ವಲ್ಪ ಎಲ್ಲ ದೊಡ್ಡ ದೊಡ್ಡ ನಟರಿದ್ರು, ಸ್ವಲ್ಪ ಭಯ ಆಗ್ತಿತ್ತು. ಬಟ್ ಸೀರಿಯಸ್ಲಿ ನಿಖಿಲ್ ಅಣ್ಣ ಬಂದಮೇಲೆ ಫೀಲಿಂಗೇ ಹೋಯಿತು. ಅಂದರೆ ಲೈಕ್ ನಮ್ಮವರೇ ಅನ್ನೋ ಒಂದು ಫೀಲಿಂಗ್ ಬಂತು. ನಿಜವಾಗ್ಲೂ ಅಣ್ಣ ಆ ಥರ ನನಗೆ ಒಂದು ಫೀಲಿಂಗ್ ನಾನು ಬರ್ಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. Thank you. How was the experience? I felt very excited. Very excited. So cute. So say something about your team, crew members, shooting experience, character, role. How was it? Nice. Okay, baby Tania. ಅವ್ರ ಸ್ಮೈಲೇ ಸಾಕು, ಮಾತಾಡೋದೇ ಬೇಡ, ಸ್ಮೈಲೇ ಸಾಕು ಅಲ್ಲ. ಹೌಸ್ ಎಕ್ಸ್ಪೀರಿಯನ್ಸ್? It was nice. ನೈಸ್. ಓಕೆ, ವೆರಿ ನೈಸ್. ನಿಮ್ಮನ್ನೆಲ್ಲ ನೋಡಿ ತುಂಬಾ ಖುಷಿ. ಬೆಳಗಾವಿಯಿಂದನೂ ಸೀತಾರಾಮ ಕಲ್ಯಾಣ, ಕುರುಕ್ಷೇತ್ರ, ಇವತ್ತು ರೈಡರ್ ಫಿಲ್ಮ್ ಮಾಡಿದ್ದೀವಿ. ನೀವೇ ಇಷ್ಟೊಂದು ಲೆವೆಲ್ಗೆ ಫಿಲ್ಮ್ ಬರೋದಕ್ಕೆ ಕಾರಣ ನಮ್ಮದು ಪ್ರತಿ ಅಪ್ಡೇಟ್ಸ್ ಇರ್ಬೋದು, ನಮ್ಮ ಪಿಕ್ಚರ್ ಹೈಪ್ ಬರೋಕ್ಕೆ ಕಾರಣನೇ ನಮ್ಮ ಮೀಡಿಯಾ, ಪ್ರಿಂಟ್ ಮೀಡಿಯಾ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಆಮೇಲೆ ನಮ್ಮ ಪೇಪರ್ ಮೀಡಿಯಾ. ಸೊ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯಾಕಂದರೆ ನಿಮ್ಮಿಂದಲೇ ಇವತ್ತು ಈ ಸಿನಿಮಾಗಳು ಈ ಲೆವೆಲ್ ರೀಚ್ ಆಗ್ತಾ ಇರೋದು. ಈಗ ನಾನು ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ಕೊತೀನಿ. ಫಸ್ಟ್ ಆಫ್ ಆಲ್ ನಮ್ಮ ನಾಯಕ ನಟರು ನಿಖಿಲ್ ಸರ್ ಈ ಕತೆ ಮಾಡಬೇಕಾದಾಗ ಏನಾಯ್ತು ಅಂದರೆ, ಯಾವತ್ತೂ ನಿಖಿಲ್ ಸರ್ ಕತೆ ಫಸ್ಟ್ ಅವರೇ ಕೊಡೋ ಥಾಟು, ನಂಗೆ ಈ ಥರ ಕತೆ ನೀವು ಮಾಡಿ ಅಂತ. ಅವರೊಂದು 7-8 ಜನ ರೈಟರ್ಸ್ನ ಕರೆಸ್ದಾಗ ಏನಂದರೆ, ನಮ್ಮ ವಿಜಯ್ ಕುಮಾರ್ ಕೊಂಡ ಸೀತಾರಾಮ ಕಲ್ಯಾಣ ಟೈಮಲ್ಲಿ ಸಾರೇ ಕರೆಸೋದು. ಅವ್ರಿಗೆ ಗುಂಡ ಜಾರಿದಿ ಗಲ್ಲಂತ ಇದೆ ಅಂತ ಒಂದು ಸಿನಿಮಾ, ಬ್ಲಾಕ್ ಬಸ್ಟರ್ ಸಿನಿಮಾ ನಮ್ಮ ಡೈರೆಕ್ಟರ್ ಕರೆದಿದ್ರು. ಸೊ ನಾನು ಇವಾಗ ಅವ್ರು ಕರಿಬೇಕು ಅಂತ ಅನ್ಕೋತೀನಿ. ಯಾಕಂದರೆ ಡೈರೆಕ್ಟರ್ 3 ವರ್ಷ ನಾವು ಟ್ರಾವೆಲ್ ಮಾಡಿದ್ದೀವಿ. ಸೀತಾರಾಮ ಕಲ್ಯಾಣ ಟೈಮಲ್ಲಿ ಸಾರ್ ಆ ಸಿನಿಮಾ ನೋಡಿ ನನಗೊಂದು ಈ ಥರ ಥಾಟ್ ಇದೆ ಅಂತ ಡೈರೆಕ್ಟರ್ ಹೇಳಿದಾಗ 7-8 ಜನ ರೈಟರ್ಸ್ ಕರೆಸಿ ನಾವು ಬೆಂಗಳೂರಲ್ಲಿ ಕೂರಿಸಿ ಸಾರು ಡೆವಲಪ್ ಮಾಡಿಸ್ತಾ ಇದ್ರು. ಯಾಕಂದರೆ ನಿಖಿಲ್ ಸರ್ಗೆ ಜಾಗ್ವಾರಲ್ಲಿ ಟೋಟಲ್ ಯೂತ್ಸ್ ಕನೆಕ್ಟ್ ಆಗಿದ್ರು, ಅದೇ ಸೀತಾರಾಮ ಕಲ್ಯಾಣಲ್ಲಿ ಟೋಟಲ್ ಫ್ಯಾಮಿಲಿ ಕನೆಕ್ಟ್ ಆಗಿದ್ರು. ನಿಖಿಲ್ ಸರ್ ಯಾವತ್ತೂ ಸಿನಿಮಾ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ, ಅವ್ರಿಗಿರೋ ಫ್ಯಾನ್ ಬೇಸ್ ಹೆಂಗೆ ಅಂದರೆ, ನಾನು ಜಾಗ್ವಾರ್ ಮುಂಚೆಯಿಂದ ಸಾರ್ನೇನು ನೋಡ್ತಾ ಇದ್ದೀನಿ, ಅವ್ರಿಗೆ ಮಕ್ಕಳಿಂದ ಹಿಡಿದು ಯೂತ್ಸಿಂದ ಹಿಡಿದು ಟೀನೇಜರ್ಸಿಂದ ಹಿಡಿದು ಫ್ಯಾಮಿಲಿ ಎಲ್ಲರೂ ಅವ್ರಿಗೆ ಇಷ್ಟಪಡ್ತಾರೆ. ಸೊ ಇವಾಗ ಎಲ್ಲರೂ ನಮ್ಮ ಆರ್ಟಿಸ್ಟ್ ಮಾತಾಡ್ತಾ ಇದ್ರು, ಎಲ್ಲ ಆಚೆ ಕಡೆ ನಾವು ಏನೇನಂತದ್ದು ಇರುತ್ತೆ, ಬಂದಮೇಲೆ ನಮಗೆ ಸಾರ್ ಏನಂತ ಸಿಂಪ್ಲಿಸಿಟಿ, ಒಬ್ಬ ಸಣ್ಣ ಆರ್ಟಿಸ್ಟ್ ಕೂಡ ಅವ್ರು ಕರೆದು ಮಾತಾಡ್ತಾರೆ. ಕಂಫರ್ಟಬಲ್ ಇರಬೇಕು ಪ್ರತಿಯೊಬ್ಬರು, ಅದು ಆ ಫಾಲೋಯಿಂಗಲ್ಲಿ ಕೆಲಸ ಮಾಡ್ತಾರೆ. ಸೊ ಏನಾಯಿತು ಅಂದರೆ, ಈ ಜಾನರಲ್ಲೇ ಟ್ರೈ ಮಾಡಬೇಕಾದ್ರೆ ನಾವು ಸೀತಾರಾಮ ಕಲ್ಯಾಣನು ಅದೇ ಲೆವೆಲ್ಲೇ ಪ್ಲಾನ್ ಮಾಡ್ಕೊಂಡು ಮಾಡಿದ್ದು. ಇವತ್ತು ನಮಗೆ ಒಳ್ಳೆ ರೇಟಿಂಗ್ ಬರ್ತದೆ, 3 ವರ್ಷದಿಂದ ಪ್ಲೇ ಆಗ್ತಾನೆ ಇದೆ ಸಿನಿಮಾ. ಯಾಕಂದರೆ ಸಿನಿಮಾ ಇವತ್ತು ಜನಕ್ಕೆ ಈಸ್ ಅ ಮೇನ್ ಎಂಟರ್ಟೈನ್ಮೆಂಟು. ಈಗ ನಮ್ಮ ಹತ್ರ ಮೊಬೈಲ್ ಇದ್ರೂ ನಾವು ನೋಡೋದೇ ಸಿನಿಮಾನೇ ಜಾಸ್ತಿ. ಸೊ ಯಾವ ರೀತಿ ನಾವು ಜನಕ್ಕೆ ಸಿನಿಮಾ ರೀಚ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ನಿಖಿಲ್ ಸರ್ ಅದೇ ಪ್ಯಾಟರ್ನ್ ಸಿನಿಮಾಗಳು ಮಾಡಿಸ್ತಾ ಇರ್ತಾರೆ. ಸೊ ಈ ಬೇಸಲ್ಲಿ ಡೈರೆಕ್ಟ್ರು ಒಳ್ಳೆ ಕಥೆನ ಏನು ಪಾಯಿಂಟ್ ನಿಖಿಲ್ ಸರ್ ಕೊಟ್ಟಿದ್ರು, ಸೊ ಈ ಕಥೆನ ಡೈರೆಕ್ಟ್ರು ಅದೇ ಥರ ಡೆವಲಪ್ ಮಾಡಿ ಇವತ್ತು ಔಟ್ಪುಟ್ ರೆಡಿ ಇದೆ, ಆಲ್ಮೋಸ್ಟ್ ರೀ ರೆಕಾರ್ಡಿಂಗ್ ನಡೀತಾ ಇದೆ. ಸೊ ಎಲ್ಲ ಜನರ್ ಅಂದರೆ ಎಲ್ಲರಿಗೂ, ಯೂತ್ಸ್ಗಿರ್ಬೋದು, ಚಿಕ್ಕ ಮಕ್ಕಳಿಗಿರ್ಬೋದು, ನಿಮಗೆ ಟೀನೇಜ್ ಇರ್ಬೋದು, ಮಾಸ್ ಅದು. ಯಾಕಂದ್ರೆ ನಿಖಿಲ್ ಸರ್ಗೆ ಮಾಸ್ ಅಂತೂ ಬೇಕೇ ಬೇಕು. ಯಾಕಂದ್ರೆ ಅವ್ರನ್ನ ಇಟ್ಕೊಂಡು ನಾವು ಕಮರ್ಷಿಯಲ್ ಫೈಟ್ ತೆಗಿಲಿಲ್ಲ ಅಂದರೆ ಅವ್ರ ಆ್ಯಕ್ಷನ್ಸ್ನ ಯೂಸ್ ಮಾಡಲೇಬೇಕಲ್ವಾ. ಸೊ ಆ ಇದರಲ್ಲಿ ಮಾಡಿದ್ವಿ. ಪ್ಲಸ್ ನಮ್ಮ ಮನೋಹರ್ ಸರ್ ಯಾವಾಗೂ ನಮಗೆ ಸಪೋರ್ಟ್, ಅವರು ವೆಲ್ಲು ಸರು, ಮನೋಹರ್ ಸರು. ಆಮೇಲೆ ನಮ್ಮ ಕ್ಲೋಸ್ ಫ್ರೆಂಡ್ ಬಡ್ಡಿ ನಮ್ಮ ಚಂದ್ರು, ಇವತ್ತು ಆ್ಯಕ್ಚುಲಿ ಅವ್ರು ಬಾಂಬೆಲಿ ಇದ್ದಾರೆ, ಫೈಟ್ ಡಿಲೇ ಆಗಿ ಬರೋಕ್ಕಾಗಲಿಲ್ಲ. ನಾವು ಅಂದ್ಕೊಂಡು ನಾವು ಫಸ್ಟು ಏನು ಚಂದ್ರುಗೆ USN ಮುಗಿಸಿದ್ದು ಅವ್ರ ಕೋರ್ಸು, ಚಂದ್ರು ಮನೋಹರನ್ ಅವರು. ಏನಂದರೆ ಅವರು ನ್ಯೂಯಾರ್ಕ್ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಫಿಲ್ಮ್ ಮೇಕಿಂಗು, ಪ್ರೊಡಕ್ಷನ್ನು, ಡಿಸ್ಟ್ರಿಬ್ಯೂಷನ್ನು ಎಲ್ಲ ಅವರೇ ಅಲ್ಲೇ ಓದ್ಕೊಂಡು ಬಂದಮೇಲೆ ನಾನು ಅವ್ರು ಜಾಯ್ನ್ ಆಗಿ ನಿಖಿಲ್ ಸರ್ ಒಂದು ಡೇಟ್ ತಗೊಂಡು ನಾವು ಈ ಸಿನಿಮಾ ಮಾಡಬೇಕು ಅಂತ ಸಾರ್ ಏನು ಥಾಟ್ ಕೊಟ್ಟಿದ್ರು ಅದ್ರ ಮೇಲೆ ಡೆವಲಪ್ಮೆಂಟ್ ಮಾಡಿ ಈ ಸಿನಿಮಾನ ಮಾಡಿದ್ದೀವಿ. ಈಗೆಲ್ಲ ವೇಟಿಂಗ್ ಏನಕ್ಕೆ ಅಂದರೆ, ಈ ಕೋವಿಡ್ ಮುಗ್ದಿದೆ, ಜನ ಸಿನಿಮಾ ಬರ್ತಾ ಇದ್ದಾರೆ, ಈ ಸಿನಿಮಾ ದೊಡ್ಡ ಸಕ್ಸಸ್ ಆಗುತ್ತೆ ಅಂತ ನಾವು ಆಶಿಸ್ತಾ ಇದ್ದೀವಿ. ನಿಮ್ಮೆಲ್ಲ ಸಪೋರ್ಟ್ ನಮಗೆ ಬೇಕು. ಥ್ಯಾಂಕ್ ಯು. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು. థ్యాంక్ యూ సో మచ్ సార్. ఎలా ఉన్నారు? మీరంటే అందరికీ చాలా ఇష్టం. ఎందుకంటే ನೀವು ನಮ್ಮ ಕನ್ನಡಕ್ಕೆ ಬರ್ತಾ ಇದ್ದೀರಾ, ನಿಮ್ಮ ಡೈರೆಕ್ಷನ್ ಈಗ ಕನ್ನಡದಲ್ಲಿದೆ. ಸೊ ಈಗ ನೀವು ಕನ್ನಡದಲ್ಲಿ ಕೂಡ ಮಾತಾಡ್ತೀರಾ. ಕನ್ನಡದಲ್ಲಿ ಒಂದು ವರ್ಡ್ ಪ್ಲೀಸ್ ನಮ್ಮ ಜನಕ್ಕೆ. ಎಲ್ಲರಿಗೂ ನಮಸ್ಕಾರ.
ಒನ್ಸ್ ಮೋರ್. ಅದೇ ನನಗೆ ಎಲ್ಲ ಆಪರ್ಚುನಿಟಿ ಆಗಿ That's okay. So I'm very thankful to Kumar Anna and Nikhil sir and Lahari Chandru sir and Sunil garu. ಧನ್ಯವಾದಗಳು. ಈ ರೈಡರ್ ಫಿಲ್ಮ್ ಇಟ್ಸ್ ಎ ಆಕ್ಷನ್, ಲವ್, ಎಮೋಷನ್, ಆಲ್ ಕೈಂಡ್ ಆಫ್ ಎಮೋಷನ್ಸ್ ಆರ್ ದೇರ್. Definitely it will reach next level of Nikhil sir acting skills, performance skills and Kashmir acuteness, and entire my technicians like DOP, my dance master, fight master, everything. Thank you everybody. Film releasing soon. ದಯವಿಟ್ಟು ಎಲ್ಲರೂ ಫಿಲ್ಮ್ ನೋಡಿ ಪ್ಲಸ್ ಮಾಡಬೇಕು. ಏನೋ ಒಂಥರ ಸ್ಟೇಜ್ ಹತ್ತಿದ ತಕ್ಷಣ ನರ್ವಸ್ನೆಸ್ ಯಾಕೆ ಬರುತ್ತೆ ಅಂದರೆ, ಸಿನಿಮಾ ಮಾಡಿದ್ದೇವೆ, ಒಂದು ಕಡೆ ಸಿನಿಮಾ ಮಾಡೋದು ಒಂದು ಭಾಗ, ಆದರೆ ಸಿನಿಮಾನ ಜನ ಯಾವ ರೀತಿ ನಾವು ಎಕ್ಸ್ಪೆಕ್ಟೇಷನ್ಗೆ ನಾವು ಮಾಡಿದ್ರೆ ಬಲ್ಲರ ಅಂತಕ್ಕಂಥದ್ದು ಒಂದು ಪ್ರಶ್ನೆ ನಮ್ಮಲ್ಲಿ ಯಾವಾಗಲೂ ಕಾಡ್ತಾ ಇರುತ್ತೆ, ಕಾಡಬೇಕು ಕೂಡ. ಬಟ್ ನಮ್ಮ ಇಡೀ ತಂಡಕ್ಕೆ ತುಂಬ ಕಾನ್ಫಿಡೆನ್ಸ್ ಇದೆ, ನಮಗೆ ತುಂಬ ವಿಶ್ವಾಸ ಇದೆ. ಅದ್ಭುತವಾಗಿ ರೈಡರ್ ಚಿತ್ರ ಮೂಡಿ ಬಂದಿದೆ. ಮೊದಲನೇದಾಗಿ ಇಲ್ಲಿ ಕುಳಿತಿರ್ತಕ್ಕಂಥ ನಿರ್ಮಾಪಕರುಗಳೇನಿದ್ದಾರೆ, ನಮ್ಮ ಮನೋಹರ್ ಸರ್ ಹಾಗೂ ವೇಣು ಸರ್, ಲಹರಿ ಆಡಿಯೋ ಸಂಸ್ಥೆ ಇವತ್ತು ಎಲ್ರಿಗೂ ಗೊತ್ತಿರ್ತಕ್ಕಂಥ ಒಂದು ಸಂಸ್ಥೆ. ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ಆಡಿಯೋ ಕಂಪನಿ ತಾವೇನು ಶ್ರಮ ವಹಿಸಿ ಬೆಳೆಸಿದ್ದೀರಿ. ನಿಜಕ್ಕೂ ಕೂಡ ನಿಮ್ಮ ಒಂದು ಸಂಸ್ಥೆಯ ಮುಖಾಂತರ ಇವತ್ತು ರೈಡರ್ ಚಿತ್ರ ಹೊರಹೊಮ್ತಾ ಇರೋದು ನಿಜಕ್ಕೂ ಕೂಡ ನನಗೆ ತುಂಬ ಖುಷಿ ತಂದುಕೊಟ್ಟಿರ್ತಕ್ಕಂಥ ಒಂದು ವಿಚಾರ ಸರ್. ಥ್ಯಾಂಕ್ಸ್ ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ಎಲ್ಲ ನಮ್ಮ ಸುನಿಲ್ ಕಾಣ್ತಾ ಇರೋರು ಅಲ್ಲಿ ನಿಂತ್ಕೊಂಡಿದ್ರು. ಬ್ರದರ್, ಶಿವಾನಂದೈ ಸಂಸ್ಥೆ ಇವಾಗ ಹೊಸದಾಗಿ ಅವರು ಒಂದು ಪ್ರೊಡಕ್ಷನ್ ಹೌಸ್ ಶುರು ಮಾಡಿದ್ದಾರೆ. ನನ್ನ ಬ್ರದರ್, ನನ್ನ ಸ್ನೇಹಿತ ಹಾಗೂ ನನ್ನ ಕಷ್ಟ ಸುಖದಲ್ಲಿ, ನನ್ನ ಒಡನಾಟದಲ್ಲಿ ಹಲವಾರು ವರ್ಷಗಳಿಂದ ಇದ್ದಾರೆ. ಅವರು ಬೆಳಿಬೇಕು ಅನ್ನೋ ಒಂದು ಆಸೆ ನನಗೆ. ಈ ಒಂದು ಚಿತ್ರದ ಮೂಲಕ ನೀವಿನ್ನೂ ಎತ್ತರಕ್ಕೆ ಬೆಳೀರಿ, ಇನ್ನೂ ನೂರಾರು ಸಿನಿಮಾಗಳು ಮಾಡಿ, ನೂರಾರು ಕಲಾವಿದರುಗಳನ್ನ ಹುಟ್ಟಾಕಿ, ಒಳ್ಳೆ ಟೆಕ್ನಿಷಿಯನ್ಸ್ಗಳಿಗೆ ಅವಕಾಶ ಮಾಡಿಕೊಡಿ ಅಂತ ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಸ್ ಎ ಡಿಯರ್ ಬ್ರದರ್, ಒಳ್ಳೇದಾಗಲಿ ನಿಮಗೆ. ಆ್ಯಂಡ್ ಎಸ್ ಸರ್, ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಮಾತನಾಡಬೇಕು. ಎಲ್ಲಿದ್ದಾರೆ ವಿಜಯ್ ಕುಮಾರ್ ಕೊಂಡ ಅವರು? ಬನ್ನಿ ಸರ್, ಇಲ್ಲ ಪ್ಲೀಸ್ ಕಮ್ ಆನ್ ಸ್ಟೇಜ್. ಬನ್ನಿ ಚಪ್ಪಾಳೆ. ಕಲ್ಪನೆ, ಒಂದು ಕನಸಿಟ್ಕೊಂಡು ಸಿನಿಮಾ ಮಾಡಬೇಕು. ಅದರಲ್ಲೂ ಇವತ್ತಿನ ದಿನ ನಮಗೆ ಇರ್ತಕ್ಕಂಥ ಒಂದು ಹೆಲ್ದಿ ಕಾಂಪಿಟೇಷನ್ ಅಂತ ನಾನು ಕರೀಲಿಕ್ಕೆ ಇಷ್ಟಪಡ್ತೇನೆ. ಇದರ ಮಧ್ಯೆ ನಾವು ಸರ್ವೈವ್ ಆಗಬೇಕು, ನಮ್ಮನ್ನು ತಕ್ಕ ಮಟ್ಟಕ್ಕೆ ಆಡಿಯನ್ಸ್ ಗುರುತಿಸ್ಬೇಕು ಅನ್ನೋದಾದ್ರೆ ನಾವು ತುಂಬ ಶ್ರಮ ವಹಿಸಬೇಕಾಗುತ್ತೆ. ಆ ಶ್ರಮನ ನಮ್ಮ ವಿಜಯ್ ಕುಮಾರ್ ಕೊಂಡ ಅವರು ಅವ್ರಿಗೆ ಕೊಟ್ಟಂತ ಒಂದು ಥಾಟ್ ಏನಿದೆ ಅದನ್ನ ಅದ್ಭುತವಾಗಿ ಡೆವಲಪ್ ಮಾಡ್ಕೊಂಡ್ಬಂದು ಇವತ್ತು ಈ ಮಟ್ಟಕ್ಕೆ ಪ್ರೆಸೆಂಟ್ ಮಾಡಿರುವಂತ ನಮ್ಮ ನಿರ್ದೇಶಕರು, ನಿಜಕ್ಕೂ ಕೂಡ ಥ್ಯಾಂಕ್ ಯು ಸರ್. ನಿಮ್ಮ ಜೊತೆ ಕೆಲಸ ಮಾಡಿ ನನಗೆ ಬಹಳ ಸಂತೋಷ ಆಯಿತು. ಮತ್ತೊಮ್ಮೆ ಮುಂದಿನ ದಿನಗಳಲ್ಲಿ ಮತ್ತೆ ಮಾಡೋಣ ನಿಮ್ಮ ಜೊತೆ ಕೆಲಸ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ವಿಜಯ್ ಸರ್ ಬಗ್ಗೆ ನಾನು ಮಾತಾಡಬೇಕು. ಶ್ರೀಶಾ ಅವರು ಕೂತಿದ್ದಾರೆ, ನಮ್ಮ DOP, ಅವ್ರ ಬಗ್ಗೆನೂ ಮಾತಾಡ್ತೀನಿ. ಬಟ್ ನಿಜಕ್ಕೂ ಕೂಡ ಆಸ್ ಎ ಪರ್ಸನ್, ಒಬ್ಬ ವ್ಯಕ್ತಿಯಾಗಿ ವೆರಿ ಸಾಫ್ಟ್ ಸ್ಪೋಕನ್. ಇಲ್ಲಿವರೆಗೂ ಯಾವತ್ತೂ ಕೋಪ ಮಾಡ್ಕೊಂಡಿದ್ದನ್ನು ನೋಡಿಲ್ಲ, ಟೆನ್ಷನ್ ತಗೊಳ್ಳಲ್ಲ, ಟೆನ್ಷನ್ ಕೊಡಲ್ಲ. ಆರ್ಟಿಸ್ಟ್ಗಳನ್ನ ಮುದ್ದಾಗೆ ಪ್ರೀತಿಯಿಂದ ಯಾವ ರೀತಿ ಕೆಲಸ ತಗಿಸ್ಕೊಳ್ಬೋದು ಅವ್ರಿಗೆ ಗೊತ್ತಿದೆ. ತುಂಬಾ ಅದ್ಭುತವಾಗಿ ಪ್ರತಿಯೊಬ್ಬರು ಆರ್ಟಿಸ್ಟು ಕೂಡ ಇವತ್ತು ಅನೇಕ ಆರ್ಟಿಸ್ಟ್ಗಳು ಮಾತಾಡಿದ್ರು. ಆಕ್ಚುಲಿ ಎಲ್ಲರೂ ಕೂಡ ವಿಜಯ್ ಸರ್ ಬಗ್ಗೆ ಬಹಳ ಹೊಗಳಿ ಮಾತಾಡಿದ್ದಾರೆ. ಹೊಗಳಿ ಅನ್ನೋದಕ್ಕಿಂತ ಇರುವಂತ ಒಂದು ವಾಸ್ತವಾಂಶನ ಹೇಳಿದ್ದಾರೆ ಅಷ್ಟೇ. ಸೊ ಹಾಗಾಗಿ ಥ್ಯಾಂಕ್ ಯು ಸರ್. ನಿಮ್ಮ ಈ ಒಂದು ನೇಚರ್ ಹೀಗೆ ಕಂಟಿನ್ಯೂ ಮಾಡಿ, ಇನ್ನೂ ನೀವು ಎತ್ತರಕ್ಕೆ ಬೆಳಿಬೇಕು ಅಂತ ನಾವೆಲ್ಲ ಆಶಿಸ್ತೀವಿ. ಥ್ಯಾಂಕ್ ಯು. ಅಂಡ್ ಇಲ್ಲಿ ಇರ್ತಕ್ಕಂಥ ಆರ್ಟಿಸ್ಟ್ಗಳೇನಿದ್ರಿ, ನಿಜಕ್ಕೂ ಕೂಡ ಈ ಒಂದು ವೇದಿಕೆ ಮೇಲೆ ನೀವು ನನ್ನ ಬಗ್ಗೆ ಆಡಿದಂಥ ಕೆಲವೊಂದಷ್ಟು ಮಾತುಗಳು ನನಗೆ
ನಾನು ಬಹಳಷ್ಟು ಜನ ಅಂದ್ಕೊಳ್ತಾರೆ ಮಾಜಿ ಪ್ರಧಾನಮಂತ್ರಿಗಳ ಮೊಮ್ಮಗ, ಮಾಜಿ ಮುಖ್ಯಮಂತ್ರಿಗಳ ಮಗ, ಯಾವ ರೀತಿ ಇವ್ರನ್ನ ಅಪ್ರೋಚ್ ಮಾಡಿ ಮಾತಾಡೋದು, ಯಾವ ರೀತಿ ಇವರು ನಮ್ಮ ಜೊತೆ ಬೆರೀತಾರ ಇಲ್ವಾ ಅನ್ನೋದು ಡೌಟು ಪ್ರತಿಯೊಬ್ಬ ಆರ್ಟಿಸ್ಟ್ ಮುಖದಲ್ಲಿ ನಾನು ನೋಡಿದ್ದೇನೆ. ಹೊಸದಾಗಿ ಮೀಟ್ ಮಾಡಿದಂಥ ಆರ್ಟಿಸ್ಟ್ ನಾನು ಹೇಳ್ತಾ ಇದ್ದೆ. ಬಟ್ ನನಗೊಂದು ಆತಂಕ, ಭಯ ಏನು ಗೊತ್ತಾ, ನಿಮ್ಮ ಮನಸ್ಸುಗಳಲ್ಲಿ ನಾನು ಕೂಡ ನಿಮ್ಮ ಥರನೇ ಒಬ್ಬ ಸಾಮಾನ್ಯ ವ್ಯಕ್ತಿ ಅನ್ನೋ ಒಂದು ಕನೆಕ್ಷನ್ ವೆರಿ ಇಂಪಾರ್ಟೆಂಟ್ ಬ್ರದರ್. ಯಾಕೆಂದ್ರೆ ನಾವೆಲ್ಲರೂ ಇವತ್ತಿಲ್ಲಿ ಕೆಲಸ ಮಾಡಕ್ಕೆ ಬಂದಿದ್ದೀವಿ. ವಿ ಆಲ್ ಡಿಸರ್ವ್ ರೆಸ್ಪೆಕ್ಟ್, ಯಾರೇ ಇರ್ಬೋದು. ಯಾಕೆಂದ್ರೆ ನಮ್ಮ ಮನೆಯಿಂದ, ನಮ್ಮ ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ತಾಯಿ, ನಮ್ಮ ಅಜ್ಜಿ ತಾತ ಹೇಳ್ಕೊಟ್ಟಿರುವಂಥ ಒಂದು ಪಾಠ, ಮೊದಲು ಮನುಷ್ಯನಿಗೆ ಗೌರವ ಕೊಡಬೇಕು. ಏಕೆಂದ್ರೆ ಇವತ್ತು ನನಗೆ ಭಗವಂತ ಇಲ್ಲಿ ಈ ಒಂದು ಮನೆಯಲ್ಲಿ ಇವತ್ತು ನನಗೆ ಜನ್ಮ ಕೊಟ್ಟಿದ್ದಾನೆ, ನಾನೇನು ಕೇಳ್ಕೊಂಡ್ ಬಂದಿಲ್ಲ. ಆದ್ರೆ ನನ್ನ ಪುಣ್ಯ ಇದು, ಪೂರ್ವಜನ ಪುಣ್ಯ, ಜನ್ಮ ಕೊಟ್ಟಿದ್ದಾನೆ ಇವತ್ತು ಭಗವಂತ. ಸೊ ಹಾಗೆ ನಾನು ಇವತ್ತು ನಮ್ಮ ತಂದೆಯವ್ರನ್ನ ಇರ್ಬೋದು, ದೊಡ್ಡ ಸಾಹೇಬರು, ನಮ್ಮ ದೇವೇಗೌಡರು ಸಾಹೇಬರು ಅವರ ಹೆಸರು ಕರೀಲಿ ಕೂಡ ನಮಗೆ ಒಂಥರ ಮೈಯಲ್ಲಿ ನಡೆದ ಹೋಗುತ್ತೆ. ಇವತ್ತು ತಕ್ಕ ಮಟ್ಟಿಗೆ ಅವರು ಹೆಸರು ಉಳಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಬೇಕು ಅಂತ ಇದ್ದೀನಿ. ನಾನು ಎಲ್ಲೇ ಇರಲಿ, ಚಿತ್ರರಂಗದಲ್ಲಿ ಚಿತ್ರಗಳು ಮಾಡಲಿ ಅಥವಾ ಮುಂದಿನ ದಿನಗಳಲ್ಲಿ ನಾನು ಮತ್ತೊಮ್ಮೆ ಇವತ್ತು ಚೆನ್ನಾಂಬಿಕಾ ಬ್ಯಾನರ್ ಅಂತ ಏನಿತ್ತು ಅದನ್ನು ನಾನು NK ಪ್ರೊಡಕ್ಷನ್ಸ್ ಅಂತ ಶುರು ಮಾಡಬೇಕು ಅಂತ ಈಗಾಗಲೇ ಪ್ಲಾನಿಂಗ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಹಲವಾರು ಒಳ್ಳೆ ಕಲಾವಿದರುಗಳಿದ್ದಾರೆ, ಆದರೆ ಅವ್ರಿಗೆ ಸರಿಯಾದಂಥ ಒಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ, ಒಂದು ವೇದಿಕೆ ಸಿಗ್ತಾ ಇಲ್ಲ. ನಿಜಕ್ಕೂ ಕೂಡ ನಾವೆಲ್ಲ ಅದೃಷ್ಟವಂತರು, ಇವತ್ತು ನಮಗೆ ಇಷ್ಟು ಸುಲಭವಾಗಿ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಆದರೆ ಬಹಳಷ್ಟು ಜನ ತುಂಬ ಟ್ಯಾಲೆಂಟ್ ಇರ್ತಕ್ಕಂಥ ಅನೇಕ ಕಲಾವಿದರುಗಳಿದ್ದಾರೆ. ಅವ್ರಿಗೆ ನಮ್ಮ ಕಡೆಯಿಂದ ನಾನು ಕೂಡ ಇವತ್ತು NK ಪ್ರೊಡಕ್ಷನ್ಸ್ ಅಂತ ಶುರು ಮಾಡಿ ಒಂದಷ್ಟು ಜನ ಕಲಾವಿದರಿಗೆ, ಒಂದಷ್ಟು ಜನ ಟೆಕ್ನಿಷಿಯನ್ಸ್ಗೆ ನಮ್ಮ ಸಂಸ್ಥೆಯಿಂದ ಮುಂದಿನ ದಿನಗಳಲ್ಲಿ ಅವ್ರಿಗೊಂದು ಭವಿಷ್ಯ ಕಟ್ಕೊಡ್ತಕ್ಕಂಥ ಒಂದು ಕೆಲಸ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಈಗ ಇಷ್ಟರಲ್ಲೇ ಶುರು ಮಾಡ್ತೇನೆ ಪ್ರೊಡಕ್ಷನ್ಸ್ ಕೂಡ. ಈಗಾಗಲೇ ಕಥೆಗಳು, ಡೈರೆಕ್ಟರ್ಸ್ನು ನಾನು ಮಾತನಾಡೋದಾದ್ರೆ ಇವತ್ತು ಚೇತನ್ ಸರ್, ಥ್ಯಾಂಕ್ ಯು, ನಮ್ಮ ಜೇಮ್ಸ್ ಸಿನಿಮಾದ ಡೈರೆಕ್ಟರು. ಸೊ ಅವರು ಬಂದಿದ್ದಾರೆ. ನಮ್ಮ ರಾಧಾಕೃಷ್ಣ ಅವರು, ರಾಧಾ ಬ್ರದರ್, ನಿಮಗೂ ಒಳ್ಳೇದಾಗಲಿ. ಅವ್ರ ಜೊತೆ ಮುಂದಿನ ದಿನಗಳಲ್ಲಿ ಸಿನಿಮಾ ಮಾಡ್ತೇನೆ, ನಮ್ಮ ರಾಧಾ ಅವ್ರ ಜೊತೆ. ಈಗಾಗಲೇ ಅವ್ರು ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ಅದನ್ನ ಹೇಳೋದು ಬೇಡ ಯಾರ ಜೊತೆ ಅಂತ. ನಿಮ್ಗೆ ಒಳ್ಳೇದಾಗಲಿ, ಗಾಡ್ ಬ್ಲೆಸ್ ಯು. ನಿಜ ಹೇಳಬೇಕು ಅಂದ್ರೆ ಇತ್ತೀಚೆಗೆ, ಎಸ್ಪೆಷಲಿ ಫ್ರಮ್ ಪಾಸ್ಟ್ ಕಪಲ್ ಆಫ್ ಇಯರ್ಸ್ ನಾವು ನೋಡೋದಾದ್ರೆ ಒಂದು ಟ್ರೆಂಡ್ ಬದಲಾವಣೆ ಆಗಿದೆ. ಒಂದು ಯುವಕರಲ್ಲಿ, ಅಂದ್ರೆ ಯುವಕರು ಪ್ರತಿಯೊಂದು ಕಡೆನೂ ಇದ್ದಾರೆ. ಇವತ್ತು ಹೀರೋಗಳಾಗಿ ಬರ್ತಾ ಇದ್ದಾರೆ, ಡೈರೆಕ್ಟರ್ಗಳಾಗಿ ಬರ್ತಾ ಇದ್ದಾರೆ, DOPs ಆಗಿ ಬರ್ತಾ ಇದ್ದಾರೆ. ಶ್ರೀಶಾ ಬೈ DOP ಎಕ್ಸ್ಟ್ರಾರ್ಡಿನರಿ ವರ್ಕ್ ಮಾಡಿದ್ದೀರಿ. ನೀವು ಕೂಡ ಅಷ್ಟೇ ಪ್ಯಾಷನೇಟ್ ಆಗಿ. ನನಗೆ ಶ್ರೀಶಾ ಬ್ರದರ್ ಯಾವಾಗಲೂ ಬಂದು ಕೇಳೋರು, ಸರ್ ಓಕೆನಾ ಸರ್, ಪರವಾಗಿಲ್ವಾ, ಚೆನ್ನಾಗಿ ಬರ್ತಾ ಇದೆಯಾ, ಇನ್ನೂ ಏನಾದ್ರು ಬೆಟರ್ಮೆಂಟ್ ಮಾಡ್ಬೋದಾ ಹೇಳಿ ಪ್ರತಿ ಸಂದರ್ಭದಲ್ಲೂ ಮಾತಾಡ್ತಾ ಇದ್ರು ಅವರು ನನಗೆ. ಥ್ಯಾಂಕ್ಸ್ ಸೋ ಮಚ್ ಶ್ರೀಶಾ, ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಯು ಅಂಡ್ ಡೆಫಿನೆಟ್ಲಿ ವಿ ಲುಕ್ ಫಾರ್ವರ್ಡ್ ಟು ವರ್ಕ್ ವಿತ್ ಯು ಬ್ಯಾಕ್ ಅಗೇನ್. ಥ್ಯಾಂಕ್ ಯು ಶ್ರೀಶಾ, ಥ್ಯಾಂಕ್ ಯು. ಅಂಡ್ ಎಸ್, ಟು ಸ್ಟಾರ್ಟ್ ಆಫ್ ವಿತ್ ನಮ್ಮ ರಾಮ್ ಬ್ರದರ್ ದೊಡ್ಡದಾಗಿ ಕಾಣ್ತಾ ಇದ್ದಾರೆ ಇಲ್ಲಿ, ಬಿಗ್ಗೆಸ್ಟ್ ಫಿಸಿಕ್. ಅವರು ವಿಲನ್ ಆದ್ರೂ ಕೂಡ ಮನಸ್ಸು ಒಂಥರ ಮಗುವಿನ ಮನಸ್ಸು. ನನ್ನ ಬಗ್ಗೆನೂ ಹೇಳಿದ್ರು ಮಗುವಿನ ಮನಸ್ಸು ಅಂತ. ಬಟ್ ನೀವು ಕೂಡ ಅದೇ ರೀತಿ ಬ್ರದರ್. ನಿಜಕ್ಕೂ ಕೂಡ ಈ ಒಂದು ಚಿತ್ರದಲ್ಲಿ ನೀವು ಬಂದು ಆಕ್ಟ್ ಮಾಡ್ತಾ ಇರೋದು ನಮಗೆ ಒಂದು ಹೆಚ್ಚಿನ ಶಕ್ತಿ ತುಂಬಿಸಿದೀರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಥ್ಯಾಂಕ್ ಯು ಸೋ ಮಚ್ ರಾಮ್, ಇಟ್ ವಾಸ್ ವಂಡರ್ಫುಲ್ ಪ್ಲೆಜರ್ ವರ್ಕಿಂಗ್ ವಿತ್ ಯು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ, ಇವತ್ತು ಕರ್ನಾಟಕದಿಂದನೂ ಬೇರೆ ಹೊರಭಾಷೆಗಳಿಗೆ ಹೋಗಿ ಇವತ್ತು ನೀವು ವಿಲನ್ ಆಗಿ ಏನು ಮಿಂಚ್ತಾ ಇದ್ದೀರಲ್ಲ, ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್. ಫಸ್ಟು ಕನ್ನಡಿಗರಿಗೆ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಜೋರಾಗೆ, ಕನ್ನಡ ಪ್ರೇಮಿಗಳು, ಅಭಿಮಾನಿಗಳೇನಿದ್ದಾರೆ, ಇಂಥ ಕಲಾವಿದರನ್ನ ಬೆಳೆಸ್ತಾ ಇರುವಂತ ನೀವು, ನಿಮ್ಗೆಲ್ಲರಿಗೂ ಜೋರಾಗಿ ಚಪ್ಪಾಳೆ ಕಟ್ಟಬೇಕು. ಅಂಡ್ ಅರ್ಜುನ್ ಬ್ರದರ್, ಒಬ್ಬೊಬ್ಬರನ್ನೇ ನೋಡ್ತಾ ಮಾತಾಡ್ತೀನಿ, ತುಂಬಾ ಜನ ಇದ್ದೀರಾ, ಅದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡಿ. ಅರ್ಜುನ್ ಬ್ರದರ್, ಫೈಟ್ ಮಾಸ್ಟರ್ ಅರ್ಜುನ್, ಬನ್ನಿ ಪ್ಲೀಸ್, ಬನ್ನಿ ಪ್ಲೀಸ್, ದಯವಿಟ್ಟು ಬನ್ನಿ. ಫೈಟ್ ಮಾಸ್ಟರ್ ನಮ್ಮ ಅರ್ಜುನ್ ಬ್ರದರ್. ಮುಖ್ಯವಾಗಿ ಏನಂದ್ರೆ, ನಾನು ಕನ್ನಡದವರಲ್ಲಿ ಒಂದು ನೋಡಿರೋದೇನಂದ್ರೆ, ನಮ್ಮಲ್ಲಿ ನಾವು ಅಂತ ಒಂದು ಪ್ರೀತಿ ಇರುತ್ತೆ, ನಮ್ಮವರು ತಮ್ಮವರು ಅನ್ನೋದು ತುಂಬಾ ಇರುತ್ತೆ. ಅರ್ಜುನ್ ಬ್ರದರ್ ಜೊತೆ ನನ್ನ ಬಿಡದಿನಲ್ಲಿರುವಂಥ ತೋಟದ ಮನೆಯಲ್ಲಿ ನಾನು 2 ದಿನ 3 ದಿನ ಪ್ರಾಕ್ಟೀಸ್ ಮಾಡಿದ್ದೀನಿ. ಆ್ಯಂಡ್ ಬೀಯಿಂಗ್ ಎ ಮಾಸ್ಟರ್, ನಾನು ಏನು ಅಬ್ಸರ್ವ್ ಮಾಡ್ತೀನಿ ಅಂದರೆ, ಯಾಕಂದರೆ ಅನೇಕ ದೊಡ್ಡ ಮಾಸ್ಟರ್ಸ್ ಜೊತೆ ನಾನು ವರ್ಕ್ ಮಾಡಿದ್ದೀನಿ, ಆದರೆ ಅರ್ಜುನ್ ಬ್ರದರ್ದು ನನಗೊಂದು ಒಳ್ಳೆ ಗುಣ ಏನು ಇಷ್ಟ ಆಗಿತ್ತು ಅಂದರೆ,
ನಾವು ಏನೇ ಒಂದು ಮಾಡೋಕ್ಕಿಂತ ಮುಂಚೆ, ಒಬ್ಬ ಕಲಾವಿದ ಮಾಡೋಕ್ಕಿಂತ ಮುಂಚೆ ಅದು ಅರ್ಜುನ್ ಗರಾರ್ ಮಾಡಿ ತೋರಿಸ್ತಾರೆ. ಒಂದು ರೋಪ್ ಹಾಕೊಳ್ಳೋದಿರ್ಬೋದು, ಅಥವಾ ಒದೆ ತಿನ್ನೋದಿರ್ಬೋದು, ಅಥವಾ ಹೊಡೆಯೋದಿರ್ಬೋದು, ಯಾವುದೇ ಇರ್ಬೋದು. ಒಬ್ಬ ಫೈಟ್ ಮಾಸ್ಟರ್ ಅಷ್ಟು ಪ್ರೀತಿ ಮಾಡಿ ಇವತ್ತು ದಯವಿಟ್ಟು ಇಂಥ ಫೈಟ್ ಮಾಸ್ಟರ್ಸ್ನ ನಾವು ಬೆಳೆಸ್ಬೇಕು ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೇಳ್ಕೊಳ್ತೇನೆ. ಅದೇ ರೀತಿ ಇವತ್ತು ಚೇತನ್ ಡಿಸೋಜ ಅವರು ಬಂದಿಲ್ಲ ಅಂದ್ಕೊಳ್ತೀನಿ, ಬಹುಶಃ ಶೂಟಿಂಗ್ ಅಲ್ಲಿದ್ದಾರೆ. ನಾವು ನಮಗೆ ಬಹಳ ಹೆಮ್ಮೆ ವಿಚಾರ, ಚೇತನ್ ಡಿಸೋಜ ಇವತ್ತು ಒಂದು ಛತ್ರಪತಿ ರೀಮೇಕ್ ಏನ್ ನಡೀತಾ ಇದೆ ಆ ಒಂದು ಚಿತ್ರದಲ್ಲಿ ಈಗಾಗಲೇ 2 ಫೈಟ್ಗಳನ್ನ ಮುಗಿಸಿದ್ದಾರೆ. ಅತಿ ಅದ್ಭುತವಾಗಿ ಫೈಟ್ಗಳು ಮೂಡ್ ಬಂದಿದೆ ಅಂತ ಏನು ಕೇಳಿದ್ದೇವೆ. ಅವರು ಕೂಡ ಇವತ್ತು ನಮ್ಮ ಚಿತ್ರದಲ್ಲಿ ಏನು ಫೈಟ್ ಮಾಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೆ ತಕ್ಕ ಮಟ್ಟಿಗೆ ಇಲ್ಲಿ ನಮ್ಮ ನಿಂತಿರೋ ಸುನಿಲ್ ಏನಿದ್ದಾರೆ ಅವರು ಅವ್ರಿಗೆ ಫೈಟ್ ಮಾಸ್ಟರ್ ಕಾರ್ಡ್ ಕೊಡ್ಸೋದಕ್ಕೆ ನಾವೆಲ್ಲರೂ ಒಂದು ಪ್ರಾಮಾಣಿಕತೆಯಿಂದ ಪ್ರಯತ್ನ ಪಟ್ವಿ. ಇವತ್ತು ಅವರು ಒಂದು ದೊಡ್ಡ ಫೈಟ್ ಮಾಸ್ಟರ್ ಆಗಿದ್ದಾರೆ. ಇನ್ನೂ ಅವ್ರು ಎತ್ತರಕ್ಕೆ ಬೆಳೀಲಿ ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇವೆ. ಥ್ಯಾಂಕ್ ಯು. ಮಂಜಣ್ಣ, ನಿಮ್ಮ ಜೊತೆ ಮಾತಾಡಕ್ಕೆ ಮಾಡಕ್ ಆಗ್ಲಿಲ್ಲ ಜಾಸ್ತಿ. ಈ ಸಿನಿಮಾದಲ್ಲಿ ನಮ್ದು ಏನು ಸೀನೇ ಇಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ನಿಮ್ಮ ಜೊತೆ ನಮಗೊಂದು ಅವಕಾಶ ಮಾಡಿಕೊಡಿ ಪ್ಲೀಸ್. ಥ್ಯಾಂಕ್ ಯು ಮಂಜಣ್ಣ, ಥ್ಯಾಂಕ್ ಯು. ಆಮೇಲೆ ನಮ್ಮ ಚಿಲ್ಲರ್ ಮಂಜುನಾ ಸಾರಿ ಕರೆಕ್ಟ್ ಬ್ರದರ್? ಓಕೆ ಓಕೆ, ಅದಕ್ಕೆ ನಾನು ಕರೆದಲ್ಲ, ಅದಕ್ಕೆ ನಾನು ಹೇಳಿದೆ. ಥ್ಯಾಂಕ್ ಯು ಬ್ರದರ್. ನೀವು ತುಂಬ ತುಂಬ ಅದ್ಭುತವಾಗಿ ಮಾಡಿದರೆ. ಎಸ್ಪೆಷಲಿ ನಮ್ಮ ಚಿಕ್ಕಣ್ಣವರು ಕೂಡ, ಚಿಕ್ಕಣ್ಣವರು ಅಷ್ಟೇ ಎಕ್ಸ್ಟ್ರಾಡಿನರಿ ಕಾಮಿಡಿ ಮಾಡ್ಕೊಂಡು ಹೋಗಿದ್ದಾರೆ ಈ ಒಂದು ಸಿನಿಮಾನಲ್ಲಿ. ಅದ್ರ ಜೊತೆನಲ್ಲಿ ನೀವು ಕೈ ಜೋಡಿಸಿ ತುಂಬ ಅದ್ಭುತವಾಗಿ ಬಂದಿದೆ ಸೀನ್ಸ್. ಥ್ಯಾಂಕ್ಸ್ ಸೋ ಮಚ್ ಬ್ರದರ್, ಥ್ಯಾಂಕ್ ಯು. ಆ್ಯಂಡ್ ಎಸ್ ಇನ್ನು ಎಲ್ಲಿ ಮಾಸ್ಟರ್ ಬಂದಿರೋ ವಿಷಯನೇ ಮರ್ತೋಗ್ಬಿಟ್ವಿ ಮಾಸ್ಟರ್. ಸಾಂಗ್ ರಿಲೀಸ್ ಆಗಿರೋದು, ಮಾಸ್ಟರ್ ಬಿಟ್ಟು ಬೇರೆ ಎಲ್ಲ ಮಾತಾಡ್ತಾ ಇದ್ದಾರೆ ಅಂತ ಅವ್ರು ಆಲ್ರೆಡಿ ಸ್ಟೇಜ್ ಮೇಲೆ ಹೇಳ್ತಾ ಇದ್ರು. ಬನ್ನಿ ಮಾಸ್ಟರ್, ಪ್ಲೀಸ್ ಕಮ್. ಬಂದು ಇವತ್ತು ಏನೋ ನನ್ನ ಪ್ರಯತ್ನ ನಾನು ಪಟ್ಟಿದ್ದೀನಿ ಅಷ್ಟೇ, ನ್ಯಾಯ ದೊರಕಿಸ್ಕೊಡೋದಕ್ಕೆ ಈ ಒಂದು ಸಾಂಗ್ಗೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಅರ್ಜುನ್ ಜೇನಿಯಸ್ ಸರ್ ಅವರ ಒಂದು ಮ್ಯೂಸಿಕ್ ಏನಿದೆ ಎಕ್ಸ್ಟ್ರಾಡಿನರಿ ಸೌಂಡಿಂಗ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾನಿರ್ಬೋದು, ಭೂಷಣ್ ಮಾಸ್ಟರ್ ಇರ್ಬೋದು, ನಾವೆಲ್ಲ ಸೇರಿ ಇವತ್ತು ಅದನ್ನು ಎಷ್ಟು ಚೆನ್ನಾಗಿ ನಿಮಗೆ ತೆರೆ ಮೇಲೆ ತೋರ್ಸಕ್ಕೆ ಸಾಧ್ಯನೋ ಅಷ್ಟು ನಾವು ಪ್ರಯತ್ನ ಪಟ್ಟಿದ್ದೇವೆ. ಮುಂದಿನ ದಿನಗಳಲ್ಲೂ ಇನ್ನೂ ಬೆಟರ್ ಆಗ್ತಾ ಹೋಗ್ತೇವೆ. ಅಲ್ಲಿವರೆಗೂ ನಿಮ್ಮ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊಳ್ತೀನಿ ಅಷ್ಟೇ ಈ ಒಂದು ಸಂದರ್ಭದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಇಲ್ಲ ಹಂಗೆ ಹೋಗಂಗಿಲ್ಲ. ಏನ್ ಸರ್ ಭೂಷಣ್ ಸರ್ ಇನ್ನೂ ಮಾತಾಡ್ತಾ ಇದ್ದೀವಿ ಓಕೆ. ಎಸ್ ಅನುಷಾರಯ್ಯ ಅವರೇ, ಥ್ಯಾಂಕ್ಸ್ ಸೋ ಮಚ್. ನಿಮ್ಮ ಪಾತ್ರ ಏನು ಅಂತ ಹೇಳೋದಿಲ್ಲ, ಸೊ ಪಾತ್ರದ ಬಗ್ಗೆ ಡಿಸ್ಕ್ರಿಪ್ಷನ್ ಬೇಡ, ಇಟ್ ಇಸ್ ಟೂ ಅರ್ಲಿ, ಬಟ್ ಇಟ್ ವಾಸ್ ನೈಸ್ ವಾಕಿಂಗ್ ವಿತ್ ಯು. ಥ್ಯಾಂಕ್ಸ್ ಸೋ ಮಚ್ ಮಾ, ಥ್ಯಾಂಕ್ ಯು. ಅಷ್ಟು ಅತಿ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಯು ಆ್ಯಕ್ಟೆಡ್ ಇನ್ ಗ್ಯಾಂಗ್ ಲೀಡರ್ನು. ಐ ಹ್ಯಾವ್ ಸೀನ್ ಯು, ವಂಡರ್ಫುಲ್ ಆ್ಯಕ್ಟರ್ ಯು ಆರ್. ಗಾಡ್ ಬ್ಲೆಸ್ ಯು ಮಾ, ಗಾಡ್ ಬ್ಲೆಸ್ ಯು. ಆ್ಯಂಡ್ ಮೊದಲನೇ ಬಾರಿ ನಮ್ಮ ಸುನೀಲ್ ಅವರ ಸುಪುತ್ರ ಫಸ್ಟ್ ಟೈಮ್ ಬಣ್ಣ ಹಚ್ಚಿ ಸಿನಿಮಾ ಮಾಡಿದ್ದಾರೆ. ಅವರು ಕೂಡ ಬಹಳ ಅತಿ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಗಾಡ್ ಬ್ಲೆಸ್ ಯು, ಇಬ್ಬರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ಸ್. ಇಲ್ಲೇ ಇರ್ತೀರಾ? ಓಕೆ, ಬಾಯ್. ನನಗೆ ಗೊತ್ತಿರೋ ಚಿತ್ರದ ಕಾರ್ಯಕ್ರಮ, ರಾಜಕೀಯ ಕಾರ್ಯಕ್ರಮ ಎಲ್ಲ ನಿಮ್ಗೆ ಬೋರ್ ಆಗ್ತಾ ಇರುತ್ತೆ. ಆದರೂ ಕೂಡ ನನಗೋಸ್ಕರ ಪಾಪ ನೀವು ಕಾಯ್ತಾ ಇದ್ದೀರಿ. ಇಷ್ಟು ಬಂದು ನನ್ನ ಬಗ್ಗೆ ಒಂದು 4 ಒಳ್ಳೆ ಮಾತು ಹೇಳಿದ್ದೀರಿ. ಬನ್ನಿ ಅಣ್ಣ, ಪ್ಲೀಸ್ ಬನ್ನಿ. ಇಲ್ಲ, ಸಿನಿಮಾ ಪ್ರೋಗ್ರಾಮ್ಗೆಲ್ಲ ಬರ್ತಾರೆ, ತೊಂದರೆ ಇಲ್ಲ. ಬರ್ತಾರಾ? ನೀವು ಯಾರ್ದಾದ್ರೂ ಅಚ್ಚೆ ಹಾಕ್ಸ್ಬೇಕು ಜೀವನದಲ್ಲಿ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ತಂದೆ ತಾಯಿ ಅಚ್ಚೆ ಮಾತ್ರ ನೀವು ಹಾಕಿಸ್ಬೇಕು. ದಯವಿಟ್ಟು ಬೇರೆ ಏನೇ ನಿಮಗೆ ಮನಸ್ಸಲ್ಲಿ ಎಷ್ಟೇ ಪ್ರೀತಿ ಇರಲಿ, ಎಷ್ಟೇ ಹುಚ್ಚು ಪ್ರೀತಿ ಇರಲಿ, ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ. ನಮ್ಗೆ ಯಾರಿಗೂ ಅಷ್ಟೊಂದು ಅರ್ಹತೆ ಇಲ್ಲ ನಮ್ಮ ಟ್ಯಾಟೂನ ನೀವು ಹಾಕ್ಸ್ಕೊಳ್ಳೋಷ್ಟು. ಆದರೂ ಕೂಡ ಒಂದು ಹುಚ್ಚ ಅಭಿಮಾನ ಹುಡುಗರುಗಳಿಗೆ. ಪಾಪ ಹೆಂಗೆ ಅಂದರೆ, ನಾನು ಯಾವಾಗಲೂ ಹೇಳ್ತೀನಿ, ಎಷ್ಟೋ ಸಲ ಟೆನ್ಷನಲ್ಲಿ ಇರ್ತೀನಿ, ಫೋನ್ ಮೇಲೆ ಫೋನ್ 20 ಸಲ ಹೊಡಿತಾರೆ. ಇಲ್ಲ ನನ್ನ ಹೆಂಡತಿನ ಹೊಡಿಯಲ್ಲ ಕಂಡ್ರಲ್ಲ, ಸುಮ್ಮನಿರಲ್ಲ, ಯಾಕಲ್ಲ ಇಷ್ಟು ತೊಂದರೆ ಕೊಡ್ತೀರಿ, ಫ್ರೀ ಆಗಬೇಕು ಫೋನ್. ಏನು ಹೇಳ, ನೀನು ವಾಯ್ಸ್ ಕೇಳಬೇಕು, ಊಟ ಮಾಡೋಣ. ಅವ್ರು ಕೇಳೋದು ಹೆಂಗಿರುತ್ತೆ ಅಂದರೆ, ಎಷ್ಟು ಮುಗ್ಧತೆಯಿಂದ ಮಾತಾಡ್ತಾರೆ ಅಂದರೆ ಬೇರೆ ಏನೂ ಇರಲ್ಲ ಅವ್ರಿಗೆ. ಅವ್ರು ಫೋನ್ ಮಾಡ್ತಾರೆ, ಊಟ ಆಯ್ತಣ್ಣ, ಮತ್ತೆ ಅಣ್ಣ ಅತ್ಕಮ್ಮ ಚೆನ್ನಾಗಿದ್ದಾರಾ, ಮಗ ಚೆನ್ನಾಗೋಣ, ಇಷ್ಟೇ ಕೇಳೋದು. ಅಷ್ಟಕ್ಕೆ 20 ಫೋನ್ ಮಾಡ್ತಾರೆ, ಎತ್ತಿಲ್ಲ ಅಂದರೆ ಬಿಡಲ್ಲ. ಸೊ ಹಂಗೆ ಪ್ಲೀಸ್. ಥ್ಯಾಂಕ್ ಯು ಮ್ಯಾಮ್, ಎಲ್ರಿಗೂ ಒಳ್ಳೆದಾಗಲಿ ಕಣ್ರು. ಓಕೆ, ಆಗ್ಬಿಟ್ಟಿತ್ತು ನಮಗೊಂದು ಆತಂಕ, ಏನು ನರಸಿಂಹಣ್ಣ ನಮ್ಮನ್ನೂ ಬೀಟ್ ಮಾಡೋವಂಥ ಪರ್ಫಾರ್ಮೆನ್ಸ್ ಮಾಡ್ತಾವ್ರಲ್ಲ, ಸ್ವಲ್ಪ ಕಂಟ್ರೋಲ್ ಮಾಡಿ ಡೈರೆಕ್ಟರ್ ಅಂತ ಹೇಳ್ತಾ ಇದ್ದೆ. ಬಟ್ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ಸ್ ಸೋ ಮಚ್ ಅಣ್ಣ, ಥ್ಯಾಂಕ್ ಯು ಕಣ ಬ್ರದರ್, ಥ್ಯಾಂಕ್ಸ್. ಎರಡನೇ ಅಲೆ, ನಮ್ಮ ಜೀವನದಲ್ಲಿ ನಾವು ಕನ್ಸು ಮನಸ್ಸಲ್ಲೂ ಊಹೆ ಮಾಡ್ಕೊಳ್ತಾ ಇರ್ತಕ್ಕಂಥ ನಾವೊಂದು ಕೆಟ್ಟ ಒಂದು ಕನಸು ಅಂತ ಏನು ಹೇಳ್ಬೋದು, ಆ
ನಿಜಕ್ಕೂ ಕೂಡ ಆ ಕೋವಿಡ್ ಸಿಚುವೇಶನ್ನಲ್ಲಿ ದಿನನಿತ್ಯ ಕೆಲಸ ಮಾಡಿ ದಿನಗೂಲಿ ಅಂತ ನಾವೇನು ಹೇಳ್ತೀವಿ ಅದನ್ನು ಸಂಪಾದನೆ ಮಾಡಿ ಅವ್ರ ಜೀವನ ನಿರ್ವಹಣೆ ಮಾಡ್ತಾ ಇರ್ತಾರೆ ಅಂತ ಬಡವರುಗಳಿಗೆ, ಎಸ್ಪೆಷಲಿ ನಮ್ಮ ಚಿತ್ರರಂಗದ ಯೂನಿಟ್ ಹುಡುಗರುಗಳಿಗೆ, ಲೈಟ್ ಬಾಯ್ಸ್ ಇರ್ಬೋದು, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಇರ್ಬೋದು. ನಾನು ಅನೇಕ ಬಾರಿ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ, ನಾವೆಲ್ಲ ಕಲಾವಿದರು ಬೆಳಗ್ಗೆ 6 ಗಂಟೆಗೆ ಬಂದು ಸಂಜೆ 6 ಗಂಟೆಗೆ ಹೋಗ್ತೀವಿ. ಆದರೆ ಇವರೆಲ್ಲ ಬೆಳಿಗ್ಗೆ ಬರ್ತಾರೆ, ಆ ಕ್ಯಾಂಟರಲ್ಲಿ ಎಲ್ಲ ಸಾಮಾನು ತಗೋ ಬರ್ತಾರೆ. ಏನು ಶೀಶಾಬೈ ಅದನ್ನು ನೀಟಾಗಿ ಎಲ್ಲ ಪ್ಯಾಕ್ ಮಾಡಿ ನೀಟಾಗಿ ತುಂಬಿಸ್ಕೊಂಡು ಮನೆಗೆ ಎಷ್ಟೊತ್ತು ಹೋಗಿ ಮಲಗ್ತಾರೆ ಗೊತ್ತಿಲ್ಲ. ನಮಗಿಂತ ಮುಂಚೆ ಮತ್ತೆ 5 ಗಂಟೆಗೆ ಹಾಜರಿರ್ತಾರೆ. ನಿಜ ನಾವೆಲ್ಲ ಹೀರೋಗಳು, ಅವರು ಹೀರೋಗಳು, ಅದನ್ನ ಹೇಳ್ಬೇಕು ನಾವು. ಆ್ಯಂಡ್ ಎಸ್, ಇವತ್ತು ಒಂದು ವಿಷಯ ನಾನು ಹೇಳಲೇಬೇಕು. ಒಬ್ಬ ಕನ್ನಡ ಚಿತ್ರರಂಗ ನಟನಾಗಿ ಕನ್ನಡ ಚಿತ್ರರಂಗನ ಹುಚ್ಚು ಪ್ರೀತಿ ಮಾಡುವಂತ ಒಬ್ಬ ನಟನಾಗಿ ಹೇಳ್ತೇನೆ, 2 ಚಿತ್ರಗಳು ಇವಾಗೇನು ಬಿಡುಗಡೆ ಆಗಿದೆ, ಸಲಗ ಹಾಗೂ ಕೋಟಿಗೊಬ್ಬ 3. ಒಬ್ಬ ಕಲಾವಿದನಾಗಿ, ನಿರ್ಮಾಪಕರಾಗಿ, ನಿರ್ದೇಶಕರಾಗಿ, ಟೆಕ್ನಿಷಿಯನ್ಸ್ಗಳಾಗಿ ಪ್ರತಿಯೊಬ್ಬರಲ್ಲೂ ಒಂದು ಆತಂಕ, ಒಂದು ಭಯ ಕಾಡ್ತಾ ಇತ್ತು. ನಿಜವಾಗ್ಲೂ ಕೂಡ ಜನಗಳು ಬರ್ತಾರ, ಕೋವಿಡ್ನ ಮೆಟ್ಟಿ ನಿಂತು ಮಾನಸಿಕವಾಗಿ ಇವತ್ತೇನು ನಾವು ಇಷ್ಟು ನೊಂದಿದ್ದೇವೆ, ಅನೇಕ ಸಾವು ನೋವುಗಳನ್ನೇನು ನೋಡಿದ್ದೀವಿ ನಾವು. ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಥಿಯೇಟರ್ಸ್ಗೆ ಬರ್ತಾರ ಅಥವಾ OTT ಪ್ಲಾಟ್ಫಾರ್ಮ್ಸ್ಗೆ ಅಡಿಕ್ಟ್ ಆಗ್ಬಿಟ್ಟಿದಾರ ಜನ. ಯಾವ ರೀತಿ ಏನು ಮಾಡಬೇಕು ಅಂತ ತೋರಿಸದೇ ಇರುವಂತ ಒಂದು ಸಂದರ್ಭದಲ್ಲಿ ಎಸ್ಪೆಷಲಿ ಪ್ರೊಡ್ಯೂಸರ್ ಸರ್, ಹ್ಯಾಟ್ಸ್ ಆಫ್ ಸರ್. ಯಾಕೆಂದ್ರೆ ತುಂಬಾ ಜನ ಪ್ರೊಡ್ಯೂಸರ್ಸು ಬಡ್ಡಿಗಳು ತಗೊಂಡು ವರ್ಷಾನುಗಟ್ಟಲೆ ಬಡ್ಡಿಗಳು ಕಟ್ಟಕ್ಕಾಗ್ದಿರಾ ರೋದನೆಗಳು ನಮ್ಗೆ ಗೊತ್ತು, ಎಷ್ಟು ಅನುಭವಿಸ್ತಾರೆ ಅಂತ ಪ್ರೊಡ್ಯೂಸರ್ಸ್. ಬಟ್ ಆದರೆ ಇವತ್ತು ಸಲಗ ಹಾಗೂ ಕೋಟಿಗೊಬ್ಬ 3 ಎರಡೂ ಚಿತ್ರ ಯಶಸ್ವಿಯಾಗಿ ನನ್ನ ಕಂಡಾರೆ. ನಿನ್ನೆ ಮಾಗಡಿ ರೋಡ್ GT ಮಾಲಲ್ಲಿ ಹೋಗ್ತಾ ಇದ್ದೆ, ಆಚೆ ಕಡೆ ಎಂತ ಕ್ರೌಡ್ ಸೇರಿತ್ತು ಅಂದ್ರೆ, ಸರ್ ನಾವೆಲ್ಲ ಇವತ್ತು ಸಿನಿಮಾ ಮಾಡ್ತಾ ಇರೋದು OTT ಕೂತ್ಕೊಂಡು ನೀವು ಚಪ್ಪಾಳೆ ಹೊಡೆದು ವಿಸಿಲ್ ಹೊಡೆದ್ರೆ ನಮ್ಗೆ ಅರ್ಥ ಆಗಲ್ಲ, ಕೇಳಲ್ಲ ಸರ್. ದಯವಿಟ್ಟು ಬನ್ನಿ ಸರ್, ಕನ್ನಡ ಚಿತ್ರರಂಗಕ್ಕೆ ಇವತ್ತು ಹೆಂಗ್ ಸಪೋರ್ಟ್ ಮಾಡ್ತಿದ್ದೀರಿ. ನಿಜವಾಗ್ಲೂ ಕೂಡ ಅವರ ಒಂದು ಯಶಸ್ಸು ನಮ್ಮ ಒಂದು ಯಶಸ್ಸಿಗೆ ಸಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದ್ಸಲ. ಅಂಡ್ ಎಸ್ ಸರ್, ನನಗೆ ಇವತ್ತು ಒಬ್ರು ಮಾಧ್ಯಮದವರೊಂದು ಪ್ರಶ್ನೆ ಕೇಳ್ತಾ ಇದ್ರು ಕೋಟಿಗೊಬ್ಬ 3 ಬಗ್ಗೆ. ಇವತ್ತು ಸುದೀಪ್ ಸರ್ ಬಗ್ಗೆ ನಾನು ತುಂಬಾ ಗೌರವ ಇಟ್ಕೊಂಡಿದ್ದೀನಿ. ಅವರು ಕೂಡ ನನ್ನ ಮೇಲೆ ಅಷ್ಟೇ ಪ್ರೀತಿ ಇಟ್ಕೊಂಡಿದ್ದಾರೆ. ನನ್ನ ಸಿನಿಮಾ ಯಾವಾಗಲೂ ರಿಲೀಸ್ ಆಗಲಿ ಅಥವಾ ನನ್ನ ಬರ್ಡೇ ವಿಶಸ್ ಇರ್ಬೋದು, ಏನೇ ಇರ್ಬೋದು, ಅನೇಕ ಬಾರಿ ನಾನು ಅವ್ರನ್ನ ವೈಯಕ್ತಿಕವಾಗಿ ಭೇಟಿಯಾಗಿದ್ದೀನಿ. ಬಹಳ ನೇರಿ ಮಾತಾಡ್ತಾರೆ. ಬಹುಶಃ ನನಗೂ ಅವ್ರಿಗೂ ಯಾತಕ್ಕೋಸ್ಕರ ಒಂದು ಬಾಂಧವ್ಯ ಇದೆ ಅಂದ್ರೆ, ನಾನು ಒಂದು ಸ್ವಲ್ಪ ನೇರವಾಗಿ ಮಾತಾಡ್ತೀನಿ, ಅವರು ಒಂದು ಸ್ವಲ್ಪ ನೇರವಾಗಿ ಮಾತಾಡ್ತಾರೆ. ಸೊ ಹಾಗಾಗಿ ನನಗೆ ಬೇಜಾರಾಗಿದ್ದು ಒಂದೇ ವಿಷಯ, ಇವತ್ತು ಸುದೀಪ್ ಸರ್ ಕೇವಲ ಕನ್ನಡ ಇಂಡಸ್ಟ್ರಿಗೆ ಮಾತ್ರ ಸೀಮಿತ ಅಲ್ಲ, ಅನೇಕ ಇಂಡಸ್ಟ್ರಿಗಳಲ್ಲಿ ಇವತ್ತು ಛಾಪ್ ಮೂಡಿಸಿರ್ತಕ್ಕಂಥ ಒಂದು ದೊಡ್ಡ ಕಲಾವಿದ ಅವರು. ಎಲ್ಲೋ ಒಂದು ಕಡೆ ಕೋಟಿಗೊಬ್ಬ 3 ಇವತ್ತು ಗೊಂದಲ ಏನಾಯ್ತು, ಆಕ್ಚುಲಿ ಇಂಥ ಗೊಂದಲಗಳು ಆಗ್ಬಾರ್ದು. ಯಾಕೆಂದ್ರೆ ಇದರಿಂದ ಏನಾಗುತ್ತೆ, ಇಂಥ ಹಿರಿಯ ಕಲಾವಿದರುಗಳೇನಿರ್ತಾರೆ ಇವರ ಒಂದು ಹೆಸರು ಕೇಳುತ್ತೆ, ಕನ್ನಡ ಇಂಡಸ್ಟ್ರಿಗೆ ಒಂದು ಕಪ್ಪು ಚುಕ್ಕೆ. ಸೊ ಇಂಥ ವಿಷಯಗಳು ಆಗ್ಬಾರ್ದು ಅಂತ ನಾನು ಈ ಒಂದು ವೇದಿಕೆ ಮೇಲೆ, ಯಾಕೆಂದ್ರೆ ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ, ನನಗೆ ಇಂಟರ್ನಲ್ಲಿ ಏನಾಯ್ತು ನನಗೆ ಗೊತ್ತಿಲ್ಲ, ನನಗೆ ಅಷ್ಟು ಮಾಹಿತಿ ಇಲ್ಲ. ಬಟ್ ಆಸ್ ಎ ಕಾಮನ್ ಮ್ಯಾನ್ ನೋಡಿದಾಗ, ಒಬ್ಬ ಕನ್ನಡ ಚಿತ್ರರಂಗದ ಒಬ್ಬ ಪ್ರೇಮಿಯಾಗಿ ನೋಡಿದಾಗ ಬೇಜಾರಾಗೋದು ಮಾತು ಇದು ಆಗ್ಬಾರ್ದು ಮುಂದಿನ ದಿನಗಳಲ್ಲಿ ಅಂತ ಕೇಳ್ಕೊಳ್ತೇನೆ. ಇನ್ನು ಆಲ್ಮೋಸ್ಟ್ ಲೈಕ್ ಇವಾಗ ನಾನು ಮಾತಾಡಿದ್ದು ಎಷ್ಟೊತ್ತಿತ್ತು ಅಂದ್ರೆ, ಬಹುಶಃ ಇಟ್ಸ್ ಮೋರ್ ಲೈಕ್ ಫೈನಲ್ ಇವೆಂಟ್ ತರ ಇತ್ತು. ಇನ್ನು ಅನೇಕ ವಿಷಯಗಳು, ಇನ್ನೇನು ಚಿತ್ರ ಬಿಡುಗಡೆ ಆಗಬೇಕು, ಎಲ್ಲ ನಮ್ಮ ಪ್ರೊಡ್ಯೂಸರ್ಸ್ ಕೂಡ ಅತಿ ವೇಗದಲ್ಲೇ ಚಿತ್ರ ಬಿಡುಗಡೆ ಮಾಡಬೇಕು ಅಂತ ಏನು ಕಾಯ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಅರ್ಜುನ್ ಜನಿ ಅವ್ರ ಬಗ್ಗೆ ಮತ್ತೊಮ್ಮೆ ಹೇಳ್ತೇನೆ, ಬಿಕಾಸ್ ಸಾಂಗ್ ರಿಲೀಸ್ ಆಗಿದೆ. ಅರ್ಜುನ್ ಬ್ರದರ್ ಬರಬೇಕಾಗಿತ್ತು, ಬಟ್ ಕಾರಣಾಂತರಗಳಿಂದ ಅವರು ಬೇರೆ ಸಿನಿಮಾ ಕಮಿಟ್ಮೆಂಟ್ಸ್ ಕೂಡ ಇದೆ. ನನಗೆ ರಿಕ್ವೆಸ್ಟ್ ಮಾಡಿದ್ರು, ಮುಂದೆ ಯಾವುದೇ ಕಾರ್ಯಕ್ರಮ ಇರಲಿ ನಾನು ಭಾಗಿಯಾಗ್ತೀನಿ ಅಂದರು. ಬಟ್ ಎಲ್ಲದಕ್ಕಿಂತ ನಾನು ಅರ್ಜುನ್ ಬ್ರದರ್ದು ನಂದು ಒಂದು ಬಾಂಧವ್ಯ ಅಂತ ಹೇಳಿಪ್ಪ. ಅಫ್ಕೋರ್ಸ್ ಬನ್ನಿ, ಮುಗಿಸ್ಬಿಡ್ತೀನಿ, ಬನ್ನಿ. ಬರುವಂತ ಅನೇಕ ಸಿನಿಮಾಗಳು ನಾವು ಕೂಡ ಮನಸ್ಸಲ್ಲಿ ಈ ಡೇಟಿಗೆ ಬರಬೇಕು ಅಂತ ನಾವು ಫಿಕ್ಸ್ ಆಗಿದ್ದೀವಿ. ಆದರೆ ಒಬ್ಬ ಕಲಾವಿದನಾಗಿ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ ಅವ್ರು ನನಗೆ ಹೇಳೋದಿಷ್ಟೇ, ಸರ್ ಇಟ್ ಇಸ್ ಎ ಕ್ರಿಯೇಟಿವ್ ಜಾಬ್. ಒಬ್ಬ ಡೈರೆಕ್ಟರ್ ಇರ್ಬೋದು, ಒಬ್ಬ DOP ಇರ್ಬೋದು, ಎನಿ ಟೆಕ್ನಿಷಿಯನ್ಸ್, ಇಟ್ ಇಸ್ ಎ ಕ್ರಿಯೇಟಿವ್ ಜಾಬ್. ಅವ್ರ ಮೇಲೆ ನೀವು ಒತ್ತಡ ಹಾಕಿ ನೀವು ಎಕ್ಸ್ಟ್ರಾಡಿನರಿ ಔಟ್ಪುಟ್ ತೊಗೊಂಡ್ಬಿಡೋಕ್ಕಾಗಲ್ಲ. ಕೆಲವೊಂದು ಸಂದರ್ಭದಲ್ಲಿ ನಮಗೆ ಮೂಡಿರಲ್ಲ, ಮೂಡು ಬರಬೇಕು, 108 ಕಥೆಗಳಿರ್ತದೆ. ಸೊ ಹಾಗಾಗಿ ಅರ್ಜುನ್ ಬ್ರದರ್ ಆದರೂ ಕೂಡ ಅವರು ಕೊಟ್ಟಿರುವಂಥ ಒಂದು ಕಮಿಟ್ಮೆಂಟು ನಾನು ಆಲ್ರೆಡಿ ಹೇಳಿದ್ದೀನಿ, ನಮ್ಮ
ಮನ್ಸುಗಳಲ್ಲಿ ಆಲ್ರೆಡಿ ಪ್ರೊಡ್ಯೂಸರ್ ಸರ್ ಜೊತೆ ಎಲ್ಲ ಚರ್ಚೆ ಮಾಡಿದ್ದೀನಿ. ಸೊ ಅವರು ಕೂಡ ಒಂದು ಡೇಟ್ ಮನಸ್ಸಲ್ಲಿ ನಿಗದಿ ಮಾಡಿದ್ದಾರೆ. ಸೊ ಅತಿ ಶೀಘ್ರದಲ್ಲೇ ನಮ್ಮ ರೈಡರ್ ಚಿತ್ರ ನಿಮ್ಮ ಮುಂದೆ ಬರುತ್ತೆ. ದಯವಿಟ್ಟು ಎಲ್ಲರೂ ಕನ್ನಡ ಚಿತ್ರರಂಗದ ಅಭಿಮಾನಿಗಳಿಗೆ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ಮಾಧ್ಯಮದ ಸ್ನೇಹಿತರೆ, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಹಾಗೂ ಸೋಷಿಯಲ್ ಮೀಡಿಯಾ, ಅಫ್ಕೋರ್ಸ್ ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ದೊಡ್ಡ ಮಟ್ಟದ ಒಂದು ಇಂಪ್ಯಾಕ್ಟ್ ಇದೆ ಅನ್ನೋದು ಎಸ್ಪೆಷಲಿ ಇನ್ ದಿಸ್ ಜನರೇಷನ್. ಕಳೆದ ಒಂದು 3-4 ವರ್ಷದಿಂದ ಅದರ ಇಂಪ್ಯಾಕ್ಟೇ ಬೇರೆ. ಸೊ ನೀವು ಎಲ್ಲರೂ ತುಂಬ ಪೇಜಸ್ ಏನಿದ್ದೀರಿ ಎಲ್ಲ ನೀವು ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ, ಏನು ಬಯಸ್ತೀರಾ. ಸೊ ನಾವು ತುಂಬ ನಿಮಗೆ ಚಿರುಣಾಗಿರ್ತೀವಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ. ಅದೇ ರೀತಿ ಇಲ್ಲಿ ಇಷ್ಟು ಪೇಷನ್ಸ್ ಆಗಿ ಕೂತ್ಕೊಂಡು ನಾನು ದೊಡ್ಡ ಇಷ್ಟುದ್ದ ಮಾತಾಡ್ಬಿಟ್ಟಿದ್ದೀನಿ, ಸಾರಿ ಕ್ಷಮಿಸ್ಬಿಡಿ. ಸೊ ಈ ಈವೆಂಟ್ ಶ್ರೇಯಸ್ ಮೀಡಿಯಾ ಬಗ್ಗೆ ಏನು ಹೇಳ್ತೀರಾ? ನಮ್ಮ ರೈಡರ್ಗೂ ಕೂಡ ಇವತ್ತು ಶ್ರೇಯಸ್ ಮೀಡಿಯಾ ನಮ್ಮ ಜೊತೆ ನಿಂತ್ಕೊಂಡು ಇಷ್ಟು ಸಪೋರ್ಟಿವ್ ಆಗಿ ಇಷ್ಟು ಅದ್ಭುತವಾಗಿ ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಸೋ ಮಚ್ ಬ್ರದರ್. ಥ್ಯಾಂಕ್ ಯು. ದೇವರು ಒಳ್ಳೇದು ಮಾಡಿ. ಈಗ ರೈಡರ್ ಇವತ್ತು ಚಿಕ್ಕ ವೇದಿಕೆ ಇದು. ನಾವು ಇನ್ನೂ ಬೇರೆನೋ ನಾವು ನಿರ್ಮಾಪಕರೆಲ್ಲ ಪ್ಲಾನ್ ಮಾಡಿದ್ದೀವಿ. ತುಂಬ ದೊಡ್ಡ ಮಟ್ಟಕ್ಕೆ ನಮ್ಮ ನಿಖಿಲ್ ಸರ್ದು ಒಂದು ಪ್ರೀ ರಿಲೀಸ್ ಇವೆಂಟ್ ಆಗ್ಬೋದು, ಇಲ್ಲ ಆಡಿಯೋ ಇದನ್ನಾದ್ರು ಮಾಡಬೇಕು ಅಂತೇಳಿ ತುಂಬ ದೊಡ್ಡ ಮಟ್ಟಕ್ಕೆ ಪ್ಲಾನ್ ಮಾಡಿದ್ದೀವಿ. ನಿಖಿಲ್ ಸರ್ ನಿಜವಾಗ್ಲೂ ಹೇಳ್ತೀನಿ, ಸೂಪರ್ ಆಗಿದೆ ನಿಮ್ಮ ಡೆಡಿಕೇಶನ್. ಯಾಕಂದರೆ ನೀವು ಇಂಡಸ್ಟ್ರಿಗೆ ಸ್ಟಾರ್ಟಿಂಗ್ ಬಂದಾಗಿಂದನೂ ನಾವು ನಿಮ್ಮನ್ನು ನೋಡ್ತಾ ಇದ್ದೀವಿ, ಫಾಲೋ ಮಾಡ್ತೀವಿ. ಯಾಕಂದರೆ ಡ್ಯಾನ್ಸ್ ಮಾಸ್ಟರ್ ದಿನೇಶ್ ಮಾಸ್ಟರ್ ನಮಗೂ ಮಾಸ್ಟರ್ ಆಗಿದ್ದರು ಸ್ಟಾರ್ಟಿಂಗ್. ಅದರಿಂದ ಇದರಿಂದ ನೋಡ್ತಾ ಇದ್ದೀವಿ ಮಾಡುವಾಗ ನಿಮ್ಮ ಡೆಡಿಕೇಶನ್ ಡೆಫಿನೆಟ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಅಂತ ಕೇಳ್ತಾರೆ. ಒಳ್ಳೆದಾಗಿ. ಅಂಡ್ ನಮ್ಮ ಸುಪ್ರೀತ್ ಅವರು ಒನ್ ಆಫ್ ದ ಪ್ರೊಡ್ಯೂಸರ್ಸ್ ಆಫ್ ದಟ್ ಮೂವಿ. ಥ್ಯಾಂಕ್ ಯು. ಅದಕ್ಕೆ ನೆಕ್ಸ್ಟ್ ಸಿನಿಮಾಗ ಅಂಡ್ ನಮ್ಮ ಚೇತು ನೆಕ್ಸ್ಟ್ ಸಿನಿಮಾಗೆ ಥ್ಯಾಂಕ್ ಯು. ನೀವು ಇನ್ನೂ ದೊಡ್ಡ ಮಟ್ಟದ ಯಶಸ್ಸು ಕಾಣಲಿ ಆಸ್ ಎ ಡೈರೆಕ್ಟರ್ ಅಂತ ಹೇಳಿ ಇಷ್ಟಪಡ್ತೀನಿ. ಇಲ್ಲಿ ಮಿಕ್ಕಿದ್ದು ಒಂದೆರಡು ಮಾತುಗಳು ಚೇತನ್ ಸಾಹೇಬ್ರು ಆಡಬೇಕು ಅಂತ ಕೇಳಿ. ಮುಂದೆ ಬನ್ನಿ ಚೇತನ್ ಮುಂದೆ ಬನ್ನಿ. ಮೊದಲಿಗೆ ಎಲ್ಲರೂ ಕೂಡ ನಮಸ್ಕಾರ. ಬಹಳ ಖುಷಿ ಅನಿಸುತ್ತೆ ಈ ಒಂದು ವೇದಿಕೆಯಲ್ಲಿ ನಿಂತ್ಕೊಂಡು ಮಾತಾಡಬೇಕು ಅಂತಂದರೆ. ಮೊದಲಿಗೆ ನಿಖಿಲ್ ಸರ್ ಬಗ್ಗೆ ಹೇಳಬೇಕು. ಅವರ ಮೊದಲನೇ ಸಿನಿಮಾ ಜಾಗ್ವಾರ್ ಸಿನಿಮಾದಲ್ಲಿ 2 ಹಾಡುಗಳನ್ನ ಬರೆಯುವಂಥ ಒಂದು ಅವಕಾಶ ಸಿಕ್ಕಿತ್ತು, ಗೆಟ್ ಸೆಟ್ ಗೋ ರೆಡಿ ಮತ್ತು ಮಮ ಸೀತಾ ಸಾಂಗು. ಆ್ಯಂಡ್ 2 ಕೂಡ ಅದ್ಭುತವಾದಂಥ ವಿಜುವಲ್ಸ್ ಅಂತ ನೆನ್ಬೋದು. ಇವತ್ತು ನಾವು ದೊಡ್ಡ ಬಜೆಟ್ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ, ಆದರೆ ಕನ್ನಡಕ್ಕೆ ಮೊದಲ ಬಹಳ ದೊಡ್ಡ ಬಜೆಟ್ ಸಿನಿಮಾ ಅಂದರೆ ಜಾಗ್ವಾರ್ ಸಿನಿಮಾ ಅಂತಂದ್ರೆ ತಪ್ಪಾಗಲಾರ್ದು. ಆ್ಯಂಡ್ ನಿಖಿಲ್ ಸರ್ ಬಗ್ಗೆ ಎಲ್ಲರೂ ಗೊತ್ತಿದೆ, ಎಲ್ಲರೂ ಹೇಳಿದ್ದಾರೆ. ಬಟ್ ನಾನು ಜಾಗ್ವಾರ್ ಸಿನಿಮಾ ಸಂದರ್ಭದಲ್ಲಿ ನನಗೆ ಸಿಕ್ಕಂಥ ಒಂದು ಅದ್ಭುತವಾದ ಅವಕಾಶ ಅನಿಸುತ್ತೆ ಸರ್ ಜೊತೆ ಒಂದು ಒಡನಾಟ. ಆ ಸಂದರ್ಭದಲ್ಲಿ ನೋಡಿ ಬಹಳ ಆಶ್ಚರ್ಯ ಆಗ್ತಾ ಇತ್ತು. ಯಾಕಂತಂದರೆ ಅವರ ಒಂದು ಸಿನಿಮಾ ಮೇಲೆ ಇರುವಂಥ ಒಂದು ಪ್ರೀತಿ, ಆಮೇಲೆ ಆ ಕ್ವಾಲಿಟಿ, ಆ ಸಿನಿಮಾ ಮೇಲೆ ಆ ಶ್ರದ್ಧೆ, ಅವ್ರು ಏನೇ ಒಂದು ಸೀನ್ ಇದ್ರೂ ಕೂಡ ಅದನ್ನ ಪ್ರಿಪೇರ್ ಆಗಿ ಬಂದು ಪರ್ಫಾರ್ಮ್ ಮಾಡ್ತಾ ಇದ್ದಂಥ ಒಂದು ರೀತಿ ನೋಡಿ ಭಾಳ ಖುಷಿ ಅನ್ನಿಸ್ತಾ ಇತ್ತು. ಆ್ಯಂಡ್ ಡಬ್ಬಿಂಗ್ ಸಂದರ್ಭದಲ್ಲಿ ಜೊತೆಲಿದ್ದೆ, ಆವಾಗಲೂ ಅಷ್ಟೇ ಬರೀ 3 ದಿನದಲ್ಲಿ ಫುಲ್ ಸಿನಿಮಾ ಡಬ್ಬಿಂಗ್ ಮುಗಿಸಿದ್ರು. ಭಾಳ ಅದು ತುಂಬ ರೇರ್ ಹೊಸಬ್ರು ಬಂದು ಅಷ್ಟು ಫಾಸ್ಟಾಗಿ ಡಬ್ಬಿಂಗ್ ಮಾಡೋ ಅಂಥದ್ದು. ಆ್ಯಂಡ್ ಅವರ ಸೀತಾರಾಮ ಕಲ್ಯಾಣ ಸಿನಿಮಾ ಇರ್ಬೋದು, ಆ ಫೈಟ್ಸ್ ಇರ್ಬೋದು, ಸಾಂಗ್ಸ್ ಇರ್ಬೋದು. ಆ್ಯಂಡ್ ನಾನು ಲಿರಿಕ್ ಕವಡವ ಸಾಂಗ್ ಬರೆದಾಗ, ಅರ್ಜುನ್ ಅವರು ಮ್ಯೂಸಿಕ್ ಮಾಡಿದಾಗ, ಸುನಿಲ್ ಸರ್ ಇದ್ದಾಗ ನಾನು ಲಿರಿಕ್ ಬರೆದಂಥ ಸಂದರ್ಭದಲ್ಲಿ ಅಂದ್ಕೊಂಡಿರಲಿಲ್ಲ ಇಷ್ಟು ದೊಡ್ಡ ಮಟ್ಟದ ಒಂದು ವಿಜುವಲ್ಸ್ ಇರುತ್ತೆ ಸಾಂಗ್ಗೆ ಅಂತ. ಆ್ಯಡ್ಸ್ ಆಫ್ ಟು ದ ಹೋಲ್ ಟೀಮ್. ತುಂಬ ಅದ್ಭುತವಾಗಿ ಪಿಕ್ಚರೈಸ್ ಮಾಡಿದ್ದಾರೆ. ಗೆಳೆಯ ಶ್ರೀಶ ಇರ್ಬೋದು, ಭೂಷಣ್ ಸರ್ ಇರ್ಬೋದು, ಆ್ಯಂಡ್ ಎಂಟೈರ್ ಟೀಮ್ ಎಲ್ಲರೂ ಕೂಡ ಶುಭವಾಗಿ ರೈಡರ್ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡ್ಲಿ ಅಂತ ನಾನು ಮನಸಾರ ಕೇಳ್ಕೊತೀನಿ. ಎಲ್ಲರಿಗೂ ಶುಭ. ಮಾಯಾ ಬಜಾರ್ ಅಂತ ಒಂದು ಸಿನಿಮಾ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಒಂದು ಸಿನಿಮಾನ. ಪುನೀತ್ ಸರ್ ಅವರ ಪ್ರೊಡಕ್ಷನ್ನಲ್ಲಿ ನನಗೆ ತುಂಬ ಆತ್ಮೀಯರು, ವೆಲ್ ವಿಶರ್. ಯಾವುದೇ ಒಂದು ಕತೆ ವಿಚಾರ ಇರ್ಬೋದು, ಏನೇ ಇರ್ಬೋದು, ನನ್ನ ಜೊತೆ ಕೂತ್ಕೊಂಡು ಚರ್ಚೆಗೆ ಬರ್ತಾರೆ ಎನಿ ಟೈಮ್. ಈಸ್ ಲೈಕ್ ಮೈ ಬ್ರದರ್. ಸೊ ಅವರು 1-2 ಮಾತುಗಳನ್ನ ನರ್ವಸಿದ್ದಾರೆ, ಆದರೂ 1-2 ಮಾತು ಇಟ್ಸ್ ಓಕೆ, 1-2 ಮಾತಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್ ಫಾರ್ ದಿಸ್ ರೆಕಗ್ನಿಷನ್.